ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಫ್ರೇಮ್ ಸೈಜು 4 ಬಿಟ್ಸ್ ಇರುವಂತದ್ದು, ಸರಿನಾ? ಸೊ 3 ಬಿಟ್ಸ್ ಇರೋದು ಎಷ್ಟೊಂದನ್ನ ಡಿಸ್ಕಸ್ ಮಾಡಿದೀನಿ. 3 ಬಿಟ್ಸ್ ಅನ್ನ ಬಿಟ್ಬಿಟ್ಟು 4 ಬಿಟ್ಸ್ ಕೂಡ ಒಂದೊಂದ್ಸಲಿ ಕ್ವಶನ್ ಅನ್ನ ಕೇಳ್ತಾರೆ. ಸೊ ಅದಕ್ಕೋಸ್ಕರ ಫ್ರೇಮ್ ಸೈಜ್ 4 ಬಿಟ್ಸ್ ಇರುವಂತಹ ಪ್ರಾಬ್ಲಮ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಪೇಜ್ ರಿಪ್ಲೇಸ್ಮೆಂಟ್ ಅಲ್ಗಾರಿದಮ್. ಸೊ ಮೇಜರ್ ಆಗಿ 4ಕ್ಕೆ ಬರೋದು. ಫಸ್ಟ್ ಇನ್ ಫಸ್ಟ್ ಔಟ್, ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್, ಆಪ್ಟಿಮಲ್, ಆಮೇಲೆ ಲೀಸ್ಟ್ ಫ್ರೀಕ್ವೆಂಟ್ಲಿ ಯೂಸ್ಡ್. 4ಕ್ಕೂ ಕೂಡ ಸೇಮ್ ಕ್ವಶನ್ಗೆ ನಾವು ಅಪ್ಲೈ ಮಾಡ್ತಾ ಹೋಗೋಣ. ಸೊ ಎಲ್ಲದನ್ನು ಕೂಡ ನೀವು ನೀಟಾಗಿ ನೋಟ್ ಮಾಡ್ಕೊಂತ ಹೋಗಿ. ಸೊ ಫಸ್ಟ್ ಇನ್ ಫಸ್ಟ್ ಔಟ್ ಅನ್ನ ಅಪ್ಲೈ ಮಾಡ್ತಾ ಹೋಗೋಣ. ಫಸ್ಟ್ ನಾವೇನ್ ಮಾಡ್ಕೋಬೇಕು ಅಂತಂದ್ರೆ ಒಂದು ಫ್ರೇಮ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಕೋಬೇಕಾಗತ್ತೆ. ಆ ಫ್ರೇಮ್ ಸೈಜ್ ಏನಾಗಿರುತ್ತೆ 4 ಬಿಟ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಸೊ 4 ಬಿಟ್ಸ್ ಅಂತ ಅಂದ್ರೆ ಒಂದು ಬಾಕ್ಸ್ ಇದೆ. ಆ ಬಾಕ್ಸ್ ಅಲ್ಲಿ 4 ಬಾಲ್ಗಳನ್ನ ಇಡುವಷ್ಟು ಜಾಗ ಇದೆ, ಆ ತರ, ಸರಿನಾ? ಒಂದು ಫ್ರೇಮ್ ಇದೆ. ಆ ಫ್ರೇಮ್ ಅಲ್ಲಿ 4 ಬಿಟ್ಸ್ ಗಳನ್ನ ನಾವು ಪ್ಲೇಸ್ ಮಾಡ್ಬೋದು. ಸೊ ಸ್ಟಾರ್ಟಿಂಗ್ ಅಲ್ಲಿ ಏನಾಗಿರುತ್ತೆ, 4 ಬಿಟ್ಸ್ ಗಳು ಕೂಡ ಎಂಟಿ ಇರ್ತವೆ, ಅಂದ್ರೆ ಯಾವುದು ಕೂಡ ಫಿಲ್ ಆಗಿಲ್ಲ. ಸೊ ಅದಕ್ಕೋಸ್ಕರ ನಾನೇನ್ ಮಾಡ್ತೀನಿ, 3 ಅನ್ನ ಡೈರೆಕ್ಟ್ ಆಗಿ ಫಿಲ್ ಮಾಡ್ತೀನಿ. ನೆಕ್ಸ್ಟ್ 3 ಆಲ್ರೆಡಿ ಫಿಲ್ ಆಗಿದೆ ನನ್ನ ಫ್ರೇಮ್ಗೆ, ಇನ್ನೂ 3 ಬಿಟ್ಗಳು ಎಂಟಿ ಇದಾವೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, ನಾನು ಇಲ್ಲಿ 4 ಇದೆಯಲ್ಲ, 4 ಅನ್ನು ನಾನು ಡೈರೆಕ್ಟ್ ಆಗಿ ಫಿಲ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ 3 ಮತ್ತೆ 4 ಆಲ್ರೆಡಿ ಫಿಲ್ ಆಗಿದಾವೆ, ಇನ್ನೂ 2 ಸ್ಪೇಸ್ ಎಂಟಿ ಇರೋದ್ರಿಂದ 5 ಅನ್ನ ನಾನು ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡ್ಬೋದು. ನೆಕ್ಸ್ಟ್ 3 ಆಲ್ರೆಡಿ ಫಿಲ್ ಆಗಿದೆ, 4 ಫಿಲ್ ಆಗಿದೆ, 5 ಫಿಲ್ ಆಗಿದೆ, ಇನ್ನೊಂದು ಜಾಗ ಖಾಲಿ ಇರೋದ್ರಿಂದ 6 ಅನ್ನ ನಾನು ಡೈರೆಕ್ಟ್ ಆಗಿ ಫಿಲ್ ಮಾಡ್ಬೋದು. ಈಗ ನೋಡಿ, ಇಲ್ಲಿ 4 ಬಿಟ್ಸ್ಗಳು ಇರುವಂತಹ ಒಂದು ಫ್ರೇಮ್. ಸೊ 4 ಕೂಡ ನಮ್ಗೆ ಫಿಲ್ ಆಗಿದೆ. ಸೊ ಈಗ ಫಿಲ್ ಆಯ್ತು ಅಂತಂದ್ರೆ ನೆಕ್ಸ್ಟ್ ವ್ಯಾಲ್ಯೂಗಳನ್ನ ನಾನು ಇನ್ಸರ್ಟ್ ಮಾಡೋದಕ್ಕೆ ಆಗಲ್ಲ, ಯಾಕಂದ್ರೆ ಜಾಗ ಇಲ್ಲ. ಒಂದು ಬಾಕ್ಸ್ ಇತ್ತು, ಅದರಲ್ಲಿ 4 ಬಾಲ್ಗಳನ್ನ ಇಡುವಷ್ಟು ಜಾಗ ಇತ್ತು. ಸೊ ಈಗ ಏನಾಗಿದೆ, 4 ಬಾಲ್ ಆಲ್ರೆಡಿ ಇಕ್ಕಿದ್ದೀನಿ ಅಂತಂದ್ರೆ ನೆಕ್ಸ್ಟ್ ಇನ್ನೊಂದು ಯಾವ್ದಾದ್ರು ಹೊಸ ಬಾಲ್ ಬಂತು ಅಂತಂದ್ರೆ ಏನ್ ಮಾಡ್ಬೇಕಾಗತ್ತೆ, ಒಂದು ಬಾಲ್ ಅನ್ನ ತೆಗೆದು ಆ ಜಾಗಕ್ಕೆ ಆ ಒಂದು ಬಾಲ್ ಅನ್ನ ಇಡಬೇಕಾಗತ್ತೆ. ಏನ್ ಮಾಡ್ತಾ ಇರೋದು ನಾವಿಲ್ಲಿ, ರೀಪ್ಲೇಸ್ಮೆಂಟ್ ಅನ್ನ ಮಾಡ್ತಾ ಇದೀವಿ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಇದನ್ನ ಪೇಜ್ ರೀಪ್ಲೇಸ್ಮೆಂಟ್. ಇಲ್ಲಿ ಕೊಟ್ಟಿದಾರಲ್ಲ ಈ ಎಲಿಮೆಂಟ್ಸ್ ಗಳು, ಇವೆಲ್ಲವನ್ನು ಕೂಡ ನಾವು ಪೇಜಸ್ ಅಂತ ಕರಿತಾ ಹೋಗ್ತೀವಿ. ಸೊ ಅದಕ್ಕೋಸ್ಕರ ಪೇಜ್ ಅನ್ನ ರೀಪ್ಲೇಸ್ ಮಾಡೋದನ್ನ ಪೇಜ್ ರೀಪ್ಲೇಸ್ಮೆಂಟ್ ಅಂತ ಕರಿತೀವಿ. ಸೊ ಅದು ಡಿಪೆಂಡ್ ಆಗ್ತಾ ಹೋಗುತ್ತೆ. ಫಸ್ಟ್ ಇನ್ ಫಸ್ಟ್ ಔಟ್ ಅಲ್ಲೇ ಡಿಫ್ರೆಂಟ್ ಟೆಕ್ನಿಕ್ ಇರುತ್ತೆ, ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್ ಅಲ್ಲೇ ಡಿಫ್ರೆಂಟ್ ಟೆಕ್ನಿಕ್ ಇರುತ್ತೆ, ಅಂದ್ರೆ ರೀಪ್ಲೇಸ್ ಮಾಡೋದು, ಯಾವ್ದನ್ನ ರೀಪ್ಲೇಸ್ ಮಾಡಬೇಕು ಅಂತ. ಆಪ್ಟಿಮಲ್ ಅಲ್ಲೇ ಡಿಫ್ರೆಂಟ್ ಇರುತ್ತೆ, LF ಇಲ್ಲೇ ಡಿಫ್ರೆಂಟ್ ಇರುತ್ತೆ. ಸೊ ಈಗ ಫಸ್ಟ್ ಇನ್ ಫಸ್ಟ್ ಔಟ್ ಅನ್ನ ಹೇಳ್ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ನೀವು ನೋಡಿ, ಇಲ್ಲಿ ನಾನು 3 ಅನ್ನ ಇನ್ಸರ್ಟ್ ಮಾಡಬೇಕು. ಸೊ 3 ಆಲ್ರೆಡಿ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಐತೆ, ಗೊತ್ತಾಯ್ತಾ? ಒಂದು ಸಲ ಆಲ್ರೆಡಿ ಪೇಜು ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಐತೆ ಅಂತಂದ್ರೆ ಅದನ್ನ ಇನ್ನೊಂದ್ಸಲಿ ಇನ್ಸರ್ಟ್ ಮಾಡಕೂಡ್ದು, ಗೊತ್ತಾಯ್ತಾ? ಆಲ್ರೆಡಿ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ 3 ಇರೋದ್ರಿಂದ ಮತ್ತೆ ಇನ್ನೊಂದ್ಸಲಿ ಇನ್ಸರ್ಟ್ ಮಾಡಬಾರ್ದು ಅಥವಾ ರೀಪ್ಲೇಸ್ ಮಾಡೋದಕ್ಕೂ ಟ್ರೈ ಮಾಡಬಾರ್ದು. ಈ ಒಂದು ಸ್ಟೆಪ್ ಅನ್ನ ಸ್ಕಿಪ್ ಮಾಡಬೇಕು. ಯಾಕಂದ್ರೆ ಪೇಜ್ ರಿಪ್ಲೇಸ್ಮೆಂಟ್ ಟೆಕ್ನಿಕ್ ಅಲ್ಲಿ ನಮಗೆ ಯಾವುದೇ ಕಾರಣಕ್ಕೂ ಕೂಡ ರಿಪಿಟೇಷನ್ ಆಫ್ ದಿ ಪೇಜಸ್ ಅಲೋ ಇಲ್ಲ. ಅಂದ್ರೆ 3 ಆಲ್ರೆಡಿ ಇರೋದ್ರಿಂದ ಮತ್ತೆ ಇನ್ನೊಂದ್ಸಲಿ ತಗೊಂಬಂದು ಎಲ್ಲೂ ಕೂಡ ನಾನು ಕೂರ್ಸಂಗಿಲ್ಲ. ಖಾಲಿ ಜಾಗ ಇದ್ರೂ ಕೂಡ ನಾನು ಕೂರ್ಸಂಗಿಲ್ಲ, ಗೊತ್ತಾಯ್ತಾ? ಖಾಲಿ ಜಾಗ ಇದ್ರೂ ಕೂಡ ನಾನು ಕೂರ್ಸಂಗಿಲ್ಲ, ಯಾಕಂದ್ರೆ ರಿಪಿಟೇಷನ್ ಇಸ್ ನಾಟ್ ಅಲೌಡ್ ಇನ್ ದ ಪೇಜ್ ರಿಪ್ಲೇಸ್ಮೆಂಟ್ ಟೆಕ್ನಿಕ್ಸ್. ಸೊ 3 ಅನ್ನ ನಾನು ಸ್ಕಿಪ್ ಮಾಡ್ತೀನಿ. ನೆಕ್ಸ್ಟ್ 4 ಅನ್ನ ಇನ್ಸರ್ಟ್ ಮಾಡ್ಬೇಕು. ಫಸ್ಟ್ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ನೋಡಿ 4 ಇದೆಯಾ ಇಲ್ವಾ ಅಂತ. 4 ಇದೆ. ಸೊ 4 ಅನ್ನು ಕೂಡ ನಾನು ಮತ್ತೆ ಇನ್ಸರ್ಟ್ ಮಾಡೋದಕ್ಕೆ ಟ್ರೈ ಮಾಡಬಾರ್ದು. ಸೊ ಸ್ಕಿಪ್ ಮಾಡ್ತೀನಿ, ಈ ಒಂದು ಸ್ಟೆಪ್ ಅನ್ನು ಕೂಡ ಸ್ಕಿಪ್ ಮಾಡ್ತೀವಿ. ಯಾಕೆ? ರಿಪಿಟೇಷನ್ ಇಸ್ ನಾಟ್ ಅಲೌಡ್ ಇನ್ ದ ಪೇಜ್ ರಿಪ್ಲೇಸ್ಮೆಂಟ್ ಟೆಕ್ನಿಕ್ಸ್. ನೆಕ್ಸ್ಟ್ 7 ಇದೆಯಾ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ? 7 ಇಲ್ಲಪ್ಪ. ಸೊ ಈಗ ನಾನೇನ್ ಮಾಡ್ಬೇಕು, ರೀಪ್ಲೇಸ್ ಮಾಡ್ಬೇಕಾಗತ್ತೆ. ಯಾಕೆ? 4 ಬಿಡ್ಸ್ದು ಒಂದು ಫ್ರೇಮ್ ತಗೊಂಡಿದ್ದೆ, 4 ಕೂಡ ಡಿಫ್ರೆಂಟ್ ವ್ಯಾಲ್ಯೂಸ್ ಅಥವಾ ಪೇಜಸ್ ಗಳು ಆಲ್ರೆಡಿ ಕೂತಿದ್ದಾವೆ. ಸೊ ಅದಕ್ಕೋಸ್ಕರ ನನಗೆ ಒಂದೇ ಒಂದು ಆಪ್ಷನ್ ಇರೋದು ರೀಪ್ಲೇಸ್ ಮಾಡುವಂಥದ್ದು. ಸೊ ರೀಪ್ಲೇಸ್ ಮಾಡ್ತಿರೋದು ಯಾವ ಟೆಕ್ನಿಕ್ ಅನ್ನ ಯೂಸ್ ಮಾಡ್ಕೊಂಡು, ಇವಾಗ ಫಸ್ಟ್ ಇನ್ ಫಸ್ಟ್ ಔಟ್ ನೀಟಾಗೆ ಇಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತ ಹೋಗಿ. ಒಂದು ಪೈಪ್ ಇದೆ ಅಂತ ಅನ್ಕೊಳ್ಳಿ, ಈ ಕಡೆ ಸೈಡ್ ಇಂದ ಓಪನಿಂಗ್ ಇದೆ, ಈ ಕಡೆ ಸೈಡ್ ಇಂದ ಒಂದು ಓಪನಿಂಗ್ ಇದೆ. ಸೊ ನಾನೇನ್ ಮಾಡ್ತೀನಿ, ಒಂದು 3 ಪಿಂಗ್ ಪಾಂಗ್ ಬಾಲ್ಗಳನ್ನ ಕಳಿಸ್ತಾ ಹೋಗ್ತೀನಿ. A B C. ಫಸ್ಟ್ A ಹೋಗುತ್ತೆ, ಆಮೇಲೆ B ಹೋಗುತ್ತೆ, ಆಮೇಲೆ C ಹೋಗುತ್ತೆ. ಈಗ ಈ ಕಡೆ ಸೈಡ್ ಇನ್ನೊಂದು ಓಪನಿಂಗ್ ಇಂದ ಫಸ್ಟ್ ಯಾರು ಹೊರಗಡೆ ಬರ್ತಾರೆ, ಫಸ್ಟ್ A ಪಿಂಗ್ ಪಾಂಗ್ ಬಾಲ್ ಬರುತ್ತೆ, ನೆಕ್ಸ್ಟ್ B ಬರುತ್ತೆ, ನೆಕ್ಸ್ಟ್ C ಬರುತ್ತೆ, ಸರಿನಾ? ಏನಾಯ್ತು, ಇಲ್ಲಿ ಯಾರನ್ನ ನಾನು ಫಸ್ಟ್ ಒಳಗಡೆ ಕಳ್ಸಿದೀನಿ ಈ ಪೈಪ್ ಒಳಗಡೆ, ಅವರೇ ಹೊರಗಡೆ ಬಂದಿರೋದು. ಫಸ್ಟ್ ಇನ್ ಫಸ್ಟ್ ಔಟ್, ಯಾರು ಫಸ್ಟ್ ಹೋಗಿದ್ದಾರೆ ಅವರೇ ಬಂದಿರೋದು. ಸೊ ಅಲ್ವಾ? ಸೊ ಫಸ್ಟ್ ಇನ್ ಫಸ್ಟ್ ಔಟ್ ಅದೇ ಟೆಕ್ನಿಕ್ ಅನ್ನ ಯೂಸ್ ಮಾಡ್ತೀವಿ. ಅಂದ್ರೆ 3 4 5 6 ಈ 4ರಲ್ಲಿ ಯಾರು ಫಸ್ಟ್ ಬಂದಿದ್ದಾರೆ ಅವರ ಜಾಗಕ್ಕೆ ನಾವು 7 ಅನ್ನ ರಿಪ್ಲೇಸ್ ಮಾಡ್ಬೇಕಾಗತ್ತೆ. ಏನು? ಯಾರು ಫಸ್ಟ್ ಬಂದಿರ್ತಾರೆ ಈ ಫ್ರೇಮ್ ಅಲ್ಲಿ, ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇರುವಂತಹ ಎಲಿಮೆಂಟ್ ಗಳಲ್ಲಿ ಅಥವಾ ಪೇಜಸ್ ಗಳಲ್ಲಿ ಯಾರು ಫಸ್ಟ್ ಬಂದಿರ್ತಾರೆ ಅವರ ಜಾಗಕ್ಕೆ ನಾನು 7 ಅನ್ನ ರಿಪ್ಲೇಸ್ ಮಾಡಬೇಕು. ಸೊ ನೋಡಿ, ಇಲ್ಲಿ ಯಾರು ಫಸ್ಟ್ ಬಂದಿರೋದು 3 4 5 6 ಅಲ್ಲಿ 3 ಇಲ್ಲಿಂದ ಶುರುವಾಗಿದೆ, 4 ಇಲ್ಲಿಂದ ಶುರುವಾಗಿದೆ, 5 ಇಲ್ಲಿಂದ ಶುರುವಾಗಿದೆ, 6 ಇಲ್ಲಿಂದ ಶುರುವಾಗಿದೆ.
ಸೊ 3 4 5 6 ಯಾರಪ್ಪ ಫಸ್ಟ್ ಬಂದಿರೋದು 3. ಸೊ 3 ಜಾಗಕ್ಕೆ ನಾವು 7 ಅನ್ನ ರೀಪ್ಲೇಸ್ ಮಾಡಬೇಕು. 4 5 ಮತ್ತೆ 6 ಹಂಗೆ ಉಳ್ಕೊಂತವೆ. ಗೊತ್ತಾಯ್ತಾ? ಯಾರು ಫಸ್ಟ್ ಬಂದಿರ್ತಾರೆ ಅವರ ಜಾಗಕ್ಕೆ ನಾವು ಹೊಸ ಎಲಿಮೆಂಟ್ ಅಥವಾ ಪೇಜಸ್ ಅನ್ನ ರೀಪ್ಲೇಸ್ ಮಾಡ್ಬೇಕಾಗತ್ತೆ. ಇನ್ನು ಉಳಿದಿರೋದೆಲ್ಲ ಸೇಮ್. ನೆಕ್ಸ್ಟ್ ನಾನು 3 ಅನ್ನ ಇನ್ಸರ್ಟ್ ಮಾಡಬೇಕು. ಫಸ್ಟ್ ಇಲ್ಲಿ ಚೆಕ್ ಮಾಡ್ಕೊಳ್ಳಿ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ 3 ಇದೆಯೋ ಇಲ್ವೋ ಅಂತ. 3 ಇದೆಯಾ ಇಲ್ಲಿ? 3 ಇಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕಾಗತ್ತೆ, 7 4 5 6 ಈ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇರುವಂತಹ ಎಲಿಮೆಂಟ್ಸ್ ಅಥವಾ ಪೇಜಸ್ ಗಳಲ್ಲಿ ಯಾರು ಫಸ್ಟ್ ಬಂದಿದ್ದಾರೆ ನೋಡ್ಬೇಕು. ಅಂದ್ರೆ 7 ಫಸ್ಟ್ ಬಂದಿದೆಯೋ, 4 ಫಸ್ಟ್ ಬಂದಿದೆಯೋ, 5 ಫಸ್ಟ್ ಬಂದಿದೆಯೋ, 6 ಫಸ್ಟ್ ಬಂದಿದೆಯೋ. 7 ಈಗ ತಾನೇ ಶುರು ಆಗಿದೆ, 4 ಇಲ್ಲಿಂದ ಶುರು ಆಗಿದೆ, ಕಂಟಿನ್ಯೂಷನ್ ಇರಬೇಕು. 7 ಈಗ ತಾನೇ ಶುರು, 4 ಇಲ್ಲಿಂದ ಶುರು ಆಗಿದೆ, 5 ಇಲ್ಲಿಂದ ಶುರು ಆಗಿದೆ, 6 ಇಲ್ಲಿಂದ. ಸೊ 7 4 5 6 ಯಾರಪ್ಪ ಫಸ್ಟ್ ಬಂದಿರೋದು? 4 ಇಸ್ ದ ಫಸ್ಟ್ ಒನ್ ಟು ಕಮ್. ಸೊ 4 ಜಾಗಕ್ಕೆ ನಾವು 3 ಅನ್ನ ರೀಪ್ಲೇಸ್ ಮಾಡ್ತೀವಿ. 7 5 ಮತ್ತೆ 6 ಹಂಗೆ ಉಳ್ಕೊಂತ ಹೋಗುತ್ತೆ. ಸೊ ಒಂದ್ 2-3 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಮಾಡ್ತಾ ನಿಮ್ಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ 4 ಅನ್ನ ಇನ್ಸರ್ಟ್ ಮಾಡಬೇಕು. ಅಪ್ಡೇಟೆಡ್ ಫ್ರೇಮ್ ನೋಡಿ, 4 ಇದೆಯಾ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ? ಇಲ್ಲ. ಸೊ ಇವಾಗ ಏನ್ ಮಾಡ್ಬೇಕಾಗತ್ತೆ, 7 3 5 6 ಈ 4ರಲ್ಲಿ ಯಾರು ಫಸ್ಟ್ ಬಂದಿದ್ದಾರೆ ನೋಡಿ. 7 ಈ ಒಂದು ಸ್ಟೆಪ್ ಇಂದ ಶುರು ಆಗಿದೆ, 3 ಈಗ ತಾನೇ ಶುರು ಆಗಿದೆ, 5 ಈ ಒಂದು ಸ್ಟೆಪ್ ಇಂದ ಶುರು ಆಗಿದೆ, 6 ಈ ಒಂದು ಸ್ಟೆಪ್ ಇಂದ ಶುರು ಆಗಿದೆ. ನೋಡಿ ಕಂಟಿನ್ಯೂಷನ್ ಇದೆ ಅಲ್ವಾ? ಸೊ 7 3 5 6 ಯಾರು ಫಸ್ಟ್ ಬಂದಿರೋದು? 5 ಇಸ್ ದ ಫಸ್ಟ್ ಒನ್ ಟು ಕಮ್. ಸೊ 5 ಜಾಗಕ್ಕೆ ನಾವು 4 ಅನ್ನ ರೀಪ್ಲೇಸ್ ಮಾಡೋಣ. 3 7 ಮತ್ತೆ 6 ಹಂಗೆ ಉಳ್ಕೊಳ್ಳಿ. ನೆಕ್ಸ್ಟ್ ನಾನು 5 ಅನ್ನ ಇನ್ಸರ್ಟ್ ಮಾಡಬೇಕು. 5 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ? ಇಲ್ಲ. ಸೊ 7 3 4 6 ಅಲ್ಲಿ ಯಾರು ಫಸ್ಟ್ ಬಂದಿರೋದು ಅವ್ರ ಜೊತೆ ರೀಪ್ಲೇಸ್ ಮಾಡೋಣ. 7 ಇಲ್ಲಿಂದ ಶುರು, 3 ಇಲ್ಲಿಂದ ಶುರು ಆಗಿದೆ, 4 ಈಗ ತಾನೇ ಬಂದಿರೋಂಥದ್ದು, 6 ಇಲ್ಲಿಂದ ಶುರು ಆಗಿದೆ. 7 3 4 6 ಸೊ 6 ಇಸ್ ದ ಫಸ್ಟ್ ಒನ್ ಟು ಕಮ್. ಸೊ 6 ಜಾಗಕ್ಕೆ 5 ಅನ್ನ ರೀಪ್ಲೇಸ್ ಮಾಡಿ. 4 3 7 ಹಂಗೆ ಉಳ್ಕೊಂತವೆ. ನೆಕ್ಸ್ಟ್ ನಾನು 6 ಅನ್ನ ಇನ್ಸರ್ಟ್ ಮಾಡಬೇಕು. 6 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ? 6 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡಬೇಕು, 7 3 4 5 ಅಲ್ಲಿ ಯಾರು ಫಸ್ಟ್ ಬಂದಿದ್ದಾರೆ ನೋಡಿ. 7 ಇಲ್ಲಿಂದ ಶುರು ಆಗಿದೆ, 3 ಇಲ್ಲಿಂದ ಶುರು ಆಗಿದೆ, 4 ಇಲ್ಲಿಂದ ಶುರು ಆಗಿದೆ, 5 ಈಗ ತಾನೇ ಬಂದಿದೆ. ಕಂಟಿನ್ಯೂಷನ್ ಇರಬೇಕು. 7 3 4 5 ಸೊ 7 ಇಸ್ ದ ಫಸ್ಟ್ ಒನ್ ಟು ಕಮ್. 7 ಜಾಗಕ್ಕೆ 6 ಅನ್ನ ರೀಪ್ಲೇಸ್ ಮಾಡೋಣ. 3 4 ಮತ್ತೆ 5 ಹಂಗೆ ಉಳ್ಕೊಂತ ಹೋಗ್ತವೆ. ನೆಕ್ಸ್ಟ್ ಲಾಸ್ಟ್ ಒನ್ 7 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ? ಇಲ್ಲ. ಸೊ 6 3 4 5 ಅಲ್ಲಿ ಯಾರು ಫಸ್ಟ್ ಬಂದಿದ್ದಾರೆ ನೋಡಿ. 6 ಈಗ ತಾನೇ ಶುರು ಆಗಿದೆ, 3 ಇಲ್ಲಿಂದ ಶುರು ಆಗಿದೆ, 4 ಇಲ್ಲಿಂದ ಶುರು, 5 ಇಲ್ಲಿಂದ ಶುರು. 6 3 4 5 ಸೊ 3 ಇಸ್ ದ ಫಸ್ಟ್ ಒನ್ ಟು ಕಮ್. 3 ಜಾಗಕ್ಕೆ 7 ಅನ್ನ ರೀಪ್ಲೇಸ್ ಮಾಡಿ. 6 4 ಮತ್ತೆ 5 ಹಂಗೆ ಉಳ್ಕೊಂತ ಹೋಗುತ್ತೆ. ಸರಿನಾ? ಸೊ ಲಾಸ್ಟ್ ಅಲ್ಲಿ ಏನ್ ಬರಿಬೇಕು ಅಂತಂದ್ರೆ ಟೋಟಲ್ ನಂಬರ್ ಆಫ್ ಪೇಜ್ ಫಾಲ್ಟ್, ಟೋಟಲ್ ನಂಬರ್ ಆಫ್ ಪೇಜ್ ಫಾಲ್ಟ್ ಮತ್ತೆ ಟೋಟಲ್ ನಂಬರ್ ಆಫ್ ಪೇಜ್ ಹಿಟ್ಸ್ ಅನ್ನ ಬರಿಬೇಕಾಗುತ್ತೆ. ಟೋಟಲ್ ನಂಬರ್ ಆಫ್ ಪೇಜ್ ಹಿಟ್ಸ್. ಸೊ ಟೋಟಲ್ ನಂಬರ್ ಆಫ್ ಪೇಜ್ ಫಾಲ್ಟ್ಸ್ ಅಂತ ಅಂದ್ರೇನು, ಎಷ್ಟು ಸ್ಟೆಪ್ಗಳಲ್ಲಿ ನಾವು ಇನ್ಸರ್ಟ್ ಮಾಡಿದೀವಿ ಅಥವಾ ರೀಪ್ಲೇಸ್ ಮಾಡಿದೀವಿ. ಏನು ಇನ್ಸರ್ಟ್ ಮಾಡಿರೋದು ಮತ್ತೆ ರೀಪ್ಲೇಸ್ ಮಾಡಿರೋದು ಎಲ್ಲ ಸ್ಟೆಪ್ ಅನ್ನ ನಾವು ಕಲೆಕ್ಟಿವ್ ಆಗಿ ಏನಂತ ಕರಿತೀವಿ, ಟೋಟಲ್ ನಂಬರ್ ಆಫ್ ಪೇಜ್ ಫಾಲ್ಟ್ಸ್ ಅಂತ ಕರಿತೀವಿ. ನೋಡಿ ಇಲ್ಲಿ ಎಷ್ಟು ಸ್ಟೆಪ್ ಇರೋದು, 1 2 3 4 5 6 7 8 9 10. ಸೊ ಟೋಟಲ್ ನಂಬರ್ ಆಫ್ ಪೇಜ್ ಫಾಲ್ಟ್ ಎಷ್ಟು? 10. ನೆಕ್ಸ್ಟ್ ಪೇಜ್ ಹಿಟ್ಸ್ ಅಂತ ಅಂದ್ರೆ ದ ಟೋಟಲ್ ನಂಬರ್ ಆಫ್ ಸ್ಟೆಪ್ಸ್ ದಟ್ ವಿ ಸ್ಕಿಪ್ ಬಿಕಾಸ್ ಆಫ್ ದ ರಿಪಿಟೇಷನ್ ಆಫ್ ದ ಪೇಜಸ್. ಅಂದ್ರೆ 3 ಆಲ್ರೆಡಿ ನನ್ನ ಫ್ರೇಮ್ ಅಲ್ಲಿ ಇತ್ತು, ಇನ್ನೊಂದ್ಸಲಿ ಇನ್ಸರ್ಟ್ ಮಾಡ್ಬಿಟ್ರೆ ರಿಪೀಟ್ ಆಗ್ಬಿಡುತ್ತೆ ಅಂತ ಸ್ಕಿಪ್ ಮಾಡಿದೆ. 4 ಆಲ್ರೆಡಿ ಫ್ರೇಮ್ ಅಲ್ಲಿ ಇತ್ತು, ಮತ್ತೆ ಇನ್ನೊಂದ್ಸಲಿ ಇನ್ಸರ್ಟ್ ಮಾಡಿದ್ರೆ ರಿಪೀಟ್ ಆಗ್ಬಿಡುತ್ತೆ ಅಂತ ಸ್ಕಿಪ್ ಮಾಡಿದೆ. ಸೊ ಈ ತರ ರಿಪಿಟೇಷನ್ ಆಗ್ಬಾರ್ದು ಅಂತ ನಾನು ಸ್ಕಿಪ್ ಮಾಡಿದ್ನಲ್ಲ, ಆ ಟೋಟಲ್ ನಂಬರ್ ಆಫ್ ಸ್ಟೆಪ್ಸ್ ಅನ್ನ ಪೇಜ್ ಹಿಟ್ಸ್ ಅಂತ ಕರಿತೀವಿ. ಎಷ್ಟು ಸ್ಟೆಪ್ಸ್? 1 2 ಖಾಲಿ ಬಿಟ್ಟಿರುವಂತದ್ದು ಅಷ್ಟೇ, ಸಿಂಪಲ್. ಸೊ 2 ಸ್ಟೆಪ್ಗಳು. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ಸೊ ಸ್ಕ್ರೀನ್ ಶಾಟ್ ತಕೊಳ್ಳಿ. ನೆಕ್ಸ್ಟ್ LRU ಹೋಗೋಣ. ಈಗ ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್ ಅನ್ನ ಅಪ್ಲೈ ಮಾಡ್ತಾ ಹೋಗೋಣ. ಇನ್ಸರ್ಷನ್ ಏನಿದೆ ಅಂದ್ರೆ 4 ಬಿಟ್ಗಳು ಕೂಡ ಕಂಪ್ಲೀಟ್ ಆಗಿ ಇನ್ಸರ್ಟ್ ಆಗೋವರೆಗೂ ಸೇಮ್ ಇರುತ್ತೆ ಪ್ರೊಸೀಜರ್ ಎಲ್ಲಾ ಪ್ರಾಬ್ಲಮ್ಗೂ ಕೂಡ. ರೀಪ್ಲೇಸ್ಮೆಂಟ್ ಮಾಡ್ಬೇಕಾದ್ರೆ ಮಾತ್ರ ಈ ಅಲ್ಗಾರಿದಮ್ಸ್ ಅನ್ನ ಯೂಸ್ ಮಾಡೋದು. ನೋಡಿ ಇಲ್ಲಿ 4 ಬಿಟ್ಸ್ಗಳು ಸ್ಟಾರ್ಟಿಂಗ್ ಅಲ್ಲಿ ಎಂಟಿ ಇರ್ತವೆ. ಸೊ 3 ಅನ್ನ ನಾನು ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡಬಹುದು. 3 ಆಲ್ರೆಡಿ ಇನ್ಸರ್ಟ್ ಆಗಿದೆ, ಇನ್ನು 3 ಬಿಟ್ಗಳು ಎಂಟಿ ಇರೋದ್ರಿಂದ 4 ಅನ್ನ ಇನ್ಸರ್ಟ್ ಮಾಡಬಹುದು. 3 ಮತ್ತೆ 4 ಆಲ್ರೆಡಿ ಇನ್ಸರ್ಟ್ ಆಗಿದಾವೆ, ಇನ್ನು 2 ಬಿಟ್ಗಳು ಖಾಲಿ ಇರೋದ್ರಿಂದ 5 ಅನ್ನ ಇನ್ಸರ್ಟ್ ಮಾಡಬಹುದು. 3 4 5 ಆಲ್ರೆಡಿ ಇನ್ಸರ್ಟ್ ಆಗಿದಾವೆ, ಸೊ ಇನ್ನೊಂದು ಜಾಗ ಖಾಲಿ ಇರೋದ್ರಿಂದ 6 ಅನ್ನ ಇನ್ಸರ್ಟ್ ಮಾಡಬಹುದು. ಸೊ ಇನ್ಸರ್ಷನ್ ಮಾಡೋವರೆಗೂ ಕೂಡ ಸೇಮ್ ಇರುತ್ತೆ ಎಲ್ಲ ಅಲ್ಗಾರಿದಮ್ಸ್ ಅಲ್ಲೂ ಕೂಡ. ಆದ್ರೆ ನಾವು ರೀಪ್ಲೇಸ್ಮೆಂಟ್ ಮಾಡ್ಬೇಕಾದ್ರೆ ಮಾತ್ರ ಈ ಒಂದು ಡಿಫ್ರೆಂಟ್ ಅಲ್ಗಾರಿದಮ್ಸ್ ಅನ್ನ ಯೂಸ್ ಮಾಡೋದು. ನೆಕ್ಸ್ಟ್ ನೋಡಿ ಇಲ್ಲಿ 3 ಆಲ್ರೆಡಿ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇರೋದ್ರಿಂದ ಮತ್ತೆ ಇನ್ಸರ್ಟ್ ಮಾಡಕ್ ಹೋಗಲ್ಲ, ಯಾಕಂದ್ರೆ ಪೇಜ್ ರಿಪ್ಲೇಸ್ಮೆಂಟ್ ಅಲ್ಗಾರಿದಮ್ಸ್ ಅಲ್ಲಿ ರಿಪಿಟೇಷನ್ ಇಸ್ ನಾಟ್ ಅಲೌಡ್.
ನೆಕ್ಸ್ಟ್ 4 ಅನ್ನ ಇನ್ಸರ್ಟ್ ಮಾಡಕ್ ಟ್ರೈ ಮಾಡ್ತೀನಿ, ಬಟ್ 4 ಆಲ್ರೆಡಿ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ, ಸೊ ಮತ್ತೆ ಇನ್ಸರ್ಟ್ ಮಾಡಂಗಿಲ್ಲ. ಇನ್ಸರ್ಟ್ ಮಾಡ್ಬಿಟ್ರೆ ರಿಪಿಟೇಷನ್ ಆದಂಗೆ ಆಗುತ್ತೆ, ವಿಚ್ ಇಸ್ ನಾಟ್ ಅಲೌಡ್ ಇನ್ ಪೇಜ್ ರೀಪ್ಲೇಸ್ಮೆಂಟ್. ನೆಕ್ಸ್ಟ್ 7 ಅನ್ನ ಇನ್ಸರ್ಟ್ ಮಾಡಕ್ ಟ್ರೈ ಮಾಡ್ತೀನಿ. 7 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ? ಇಲ್ಲ, ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇಲ್ಲ, ಜಾಗ ಕೂಡ ಇಲ್ಲ. ಸೊ ಜಾಗ ಇಲ್ಲ ಅಂತಂದ್ರೆ ಏನ್ ಮಾಡಬೇಕು? ರೀಪ್ಲೇಸ್ಮೆಂಟ್ ಮಾಡಬೇಕು. ಸೊ ರೀಪ್ಲೇಸ್ಮೆಂಟ್ ಯಾವ ಟೆಕ್ನಿಕ್ ಮೇಲೆ ಮಾಡ್ತಾ ಇರೋದು? ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್ ಸಿಂಪಲ್ ಟೆಕ್ನಿಕ್ ಅನ್ನ ಹೇಳ್ಕೊಡ್ತೀನಿ ನೋಡಿ. 7 ಅನ್ನ ಇನ್ಸರ್ಟ್ ಮಾಡ್ಬೇಕಲ್ವಾ? ಸೊ 7 ಮೇಲೆ ಪಾಯಿಂಟ್ ಅನ್ನ ಇಡಿ. ಇಲ್ಲಿ ಎಷ್ಟು ಬಿಟ್ ಸೈಜ್ ಇರೋದು? 4 ಬಿಟ್ ಸೈಜ್. ಸೊ n-1 ಮಾಡಿ ಅಂತಂದ್ರೆ 4 - 1 ದಟ್ ಈಸ್ 3. ಗೊತ್ತಾಯ್ತಾ? ಸೊ ಈ 7 ಹಿಂದ್ಗಡೆ ಇರುವಂತ 3 ಎಲಿಮೆಂಟ್ ಅಥವಾ ಪೇಜಸ್ ಗಳನ್ನ ಅಂಡರ್ಲೈನ್ ಮಾಡಬೇಕು. ಏನು? 7 ಅನ್ನ ನಾನು ಇವಾಗ ಇನ್ಸರ್ಟ್ ಮಾಡಬೇಕು, ಜಾಗ ಇಲ್ಲ, ಸೊ ರೀಪ್ಲೇಸ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಆ 7 ಮೇಲೆ ಪಾಯಿಂಟ್ ಅನ್ನ ಇಟ್ಟು ಅದರ ಹಿಂದೆ ಇರುವಂತ 3 ವ್ಯಾಲ್ಯೂಗಳನ್ನ ಅಂಡರ್ಲೈನ್ ಮಾಡಿ. ಯಾಕೆ? ಫ್ರೇಮ್ ಸೈಜ್ 4 ಬಿಟ್ಸ್ ಇರೋದು. ಅದೇ ಏನಾದ್ರೂ 3 ಬಿಟ್ಸ್ ಇದ್ದಿದ್ರೆ 3 - 1 2. ಸೊ ಪಾಯಿಂಟ್ ಅನ್ನ ಇಟ್ಟು ಹಿಂದ್ಗಡೆ ಇರುವಂತ 2 ಎಲಿಮೆಂಟ್ ಗಳನ್ನ ಅಂಡರ್ಲೈನ್ ಮಾಡ್ತಾ ಇದ್ದೆ. ಸೊ ಆ ಪ್ರಾಬ್ಲಮ್ಸ್ ಅನ್ನು ಕೂಡ ಡಿಸ್ಕಸ್ ಮಾಡಿದ್ದೀನಿ, ಅದ್ರ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಈಗ 4 ಬಿಟ್ ಸೈಜ್ ಇರೋದ್ರಿಂದ n-1 ದಟ್ ಇಸ್ 3. ಸೊ 7 ಹಿಂದೆ 3 ಬಿಟ್ಸ್ ಗಳನ್ನ ನಾನು ಅಂಡರ್ಲೈನ್ ಮಾಡ್ಬೇಕಾಗತ್ತೆ, ಅಂತಂದ್ರೆ 3 ಪೇಜಸ್ ಗಳನ್ನ. ಸೊ ಈಗ ಯಾವ್ಯಾವ ಅಂಡರ್ಲೈನ್ ಆಗಿದಾವೆ ನೋಡಿ. ಇಲ್ಲಿ 3 ಅಂಡರ್ಲೈನ್ ಆಗಿದೆ, 6 ಅಂಡರ್ಲೈನ್ ಆಗಿದೆ, ಮತ್ತೆ 4 ಅಂಡರ್ಲೈನ್ ಆಗಿದೆ. ಈ ಫ್ರೇಮ್ ಅಲ್ಲಿ ಇರುವಂತದ್ರಲ್ಲಿ ಯಾವ್ದು ಅಂಡರ್ಲೈನ್ ಆಗಿಲ್ಲ? 6 ಅಂಡರ್ಲೈನ್ ಆಗಿದೆ, 3 ಅಂಡರ್ಲೈನ್ ಆಗಿದೆ, 4 ಅಂಡರ್ಲೈನ್ ಆಗಿದೆ. 5 ಯೂಸ್ ಆಗಿಲ್ಲ ಅಂತ ಅಂದ್ರೆ ಏನಾಯ್ತು? 5 ಇಸ್ ದ ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್ ಪೇಜ್ ಅಂತ ಅರ್ಥ. ಸೊ 5 ಜಾಗಕ್ಕೆ ನಾವೇನ್ ಮಾಡ್ಬೇಕಾಗತ್ತೆ? 7 ಅನ್ನ ರೀಪ್ಲೇಸ್ ಮಾಡಬೇಕು. 4, 3 ಮತ್ತೆ 6 ಹಂಗೆ ಉಳ್ಕೊಳುತ್ತೆ. ಗೊತ್ತಾಯ್ತಾ? ಸೊ 4 ನಂಬರ್ ಆಫ್ ಬಿಟ್ಸ್ ಆಗಿರೋದ್ರಿಂದ n-1 ದಟ್ ಈಸ್ 3. ಸೊ 3 ವ್ಯಾಲ್ಯೂಸ್ ಗಳನ್ನ ನಾವು ಅಂಡರ್ಲೈನ್ ಮಾಡಬೇಕು ಪಾಯಿಂಟ್ ಇಂದ ಹಿಂದ್ಗಡೆ. ಸರಿನಾ? ಪಾಯಿಂಟ್ ಇಂದ ಹಿಂದ್ಗಡೆ 3 ವ್ಯಾಲ್ಯೂಸ್ ಗಳನ್ನ ಅಂಡರ್ಲೈನ್ ಮಾಡ್ಬೇಕಾಗತ್ತೆ. ಸೊ ಅಂಡರ್ಲೈನ್ ಮಾಡ್ಬಿಟ್ಟು ಇಲ್ಲಿ ಕಂಪೇರ್ ಮಾಡಿ. 6 ಅಂಡರ್ಲೈನ್ ಆಗಿದೆ, 3 ಅಂಡರ್ಲೈನ್ ಆಗಿದೆ, 4 ಅಂಡರ್ಲೈನ್ ಆಗಿದೆ. ಯಾವ್ದು ಮಿಸ್ ಆಗಿರೋದು? 5. ಸೊ 5 ಜಾಗಕ್ಕೆ 7 ಅನ್ನ ರೀಪ್ಲೇಸ್ ಮಾಡಿದ್ದೀನಿ. ಆ ತರ. ಸೊ ಪ್ರೊಸೀಡ್ ಆಗ್ತಾ ಆಗ್ತಾ ನಿಮ್ಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ ಕಾನ್ಸೆಪ್ಟ್. ನೆಕ್ಸ್ಟ್ 3 ಅನ್ನ ಇನ್ಸರ್ಟ್ ಮಾಡಬೇಕು, ಬಟ್ 3 ಆಲ್ರೆಡಿ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ, ಮತ್ತೆ ಮುಟ್ಟಂಗಿಲ್ಲ, ಯಾಕೆ? ರಿಪಿಟೇಷನ್ ಆಗ್ಬಿಡುತ್ತೆ, ಅದಕ್ಕೋಸ್ಕರ. ನೆಕ್ಸ್ಟ್ 4 ಅನ್ನ ಇನ್ಸರ್ಟ್ ಮಾಡಬೇಕು, ಬಟ್ 4 ಆಲ್ರೆಡಿ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ, ಸೊ ಅದನ್ನು ಕೂಡ ನಾನು ಇನ್ಸರ್ಟ್ ಮಾಡಲ್ಲ. ನೆಕ್ಸ್ಟ್ 5 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇತ್ತೇನಪ್ಪ? 5 ಇಲ್ಲ. ಸೊ ಇವಾಗ ಏನ್ ಮಾಡಬೇಕು? ಅದರ ಮೇಲೆ ಪಾಯಿಂಟರ್ ಅನ್ನ ಇಟ್ಟು ಅದರ ಹಿಂದೆ ಇರುವಂತ 3 ವ್ಯಾಲ್ಯೂಗಳು ಅಥವಾ ಪೇಜಸ್ ಗಳನ್ನ ಅಂಡರ್ಲೈನ್ ಮಾಡೋಣ. ಸೊ ಈಗ ಅಂಡರ್ಲೈನ್ ಯಾವ್ದಾಗಿದೆ? 7 ಅಂಡರ್ಲೈನ್ ಆಗಿದೆ, 3 ಅಂಡರ್ಲೈನ್ ಆಗಿದೆ, 4 ಅಂಡರ್ಲೈನ್ ಆಗಿದೆ. ಯಾವ್ದು ಅಂಡರ್ಲೈನ್ ಆಗಿಲ್ಲ? 6 ಅಂಡರ್ಲೈನ್ ಆಗಿಲ್ಲ. ಸೊ 6 ಜಾಗಕ್ಕೆ 5 ಅನ್ನ ರೀಪ್ಲೇಸ್ ಮಾಡೋಣ. 7, 4 ಮತ್ತೆ 3 ಹಂಗೆ ಉಳ್ಕೊಳುತ್ತೆ. ನೆಕ್ಸ್ಟ್ 6 ಅನ್ನ ಇನ್ಸರ್ಟ್ ಮಾಡಬೇಕು. 6 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ? ಇಲ್ಲ. ಸೊ ಏನ್ ಮಾಡಬೇಕು? ಅದರ ಮೇಲೆ ಪಾಯಿಂಟರ್ ಅನ್ನ ಇಟ್ಟು ಅದರ ಹಿಂದೆ ಇರುವಂತ 3 ಲಾಸ್ಟ್ 3 ವ್ಯಾಲ್ಯೂಸ್ ಗಳನ್ನ ಅಂಡರ್ಲೈನ್ ಮಾಡೋಣ. 3, 4 ಮತ್ತೆ 5 ಕಂಪೇರ್ ಮಾಡಿ. 3 ಅಂಡರ್ಲೈನ್ ಆಗಿದೆ, 4 ಅಂಡರ್ಲೈನ್ ಆಗಿದೆ, 5 ಅಂಡರ್ಲೈನ್ ಆಗಿದೆ. ಯಾವ್ದು ಅಂಡರ್ಲೈನ್ ಆಗಿಲ್ಲ? 7 ಜಾಗಕ್ಕೆ 6 ಅನ್ನ ರೀಪ್ಲೇಸ್ ಮಾಡ್ತಾ ಹೋಗಿ. 4, 3 ಮತ್ತೆ 5 ಹಂಗೆ ಉಳ್ಕೊಳುತ್ತೆ. ನೆಕ್ಸ್ಟ್ ಲಾಸ್ಟ್ ಎಲಿಮೆಂಟ್ ಇಸ್ 7. ಸೊ ಈಗ ನೋಡಿ, ಇಲ್ಲಿ 7 ಅನ್ನ ಇನ್ಸರ್ಟ್ ಮಾಡಬೇಕು. 7 ಅನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇತ್ತು, ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇಲ್ಲ 7. ಸೊ ಇವಾಗ ಏನ್ ಮಾಡ್ತೀನಿ? ಅದರ ಮೇಲೆ ಪಾಯಿಂಟರ್ ಅನ್ನ ಇಟ್ಟು ಅದರ ಹಿಂದೆ ಇರುವಂತ 3 ವ್ಯಾಲ್ಯೂಗಳು ಅಥವಾ ಪೇಜಸ್ ಗಳನ್ನ ಅಂಡರ್ಲೈನ್ ಮಾಡ್ತೀನಿ. 4, 5 ಮತ್ತೆ 6. ಸೊ 4 ಅಂಡರ್ಲೈನ್ ಆಗಿದೆ, 5 ಅಂಡರ್ಲೈನ್ ಆಗಿದೆ, 6 ಅಂಡರ್ಲೈನ್ ಆಗಿದೆ. ಯಾವ್ದು ಮಿಸ್ ಆಗಿರೋದು? 3. ಸೊ 3 ಜಾಗಕ್ಕೆ 7 ಅನ್ನ ರೀಪ್ಲೇಸ್ ಮಾಡಿ. 4, 6 ಮತ್ತೆ 5 ಹಂಗೆ ಉಳ್ಕೊಳುತ್ತೆ. ಇಷ್ಟೇ, ಸಿಂಪಲ್. ಸೊ ಈಗ ಟೋಟಲ್ ನಂಬರ್ ಆಫ್ ಪೇಜ್ ಫಾಲ್ಟ್ ಮತ್ತೆ ಪೇಜ್ ಇಟ್ಸ್. ಏನು ಟೋಟಲ್ ನಂಬರ್ ಆಫ್ ಪೇಜ್ ಫಾಲ್ಟ್ಸ್ ಅಂದ್ರೆ ದ ಟೋಟಲ್ ಸ್ಟೆಪ್ ಇನ್ ವಿಚ್ ವಿ ಇನ್ಸರ್ಟೆಡ್ ಆರ್ ವಿ ರೀಪ್ಲೇಸ್ಡ್ ದ ವ್ಯಾಲ್ಯೂಸ್. ಸೊ ಎಷ್ಟು ಸ್ಟೆಪ್ಸ್ಗಳು? 1, 2, 3, 4, 5, 6, 7, 8. ಸೊ 8 ಇಸ್ ದ ನಂಬರ್ ಆಫ್ ಪೇಜ್ ಫಾಲ್ಟ್ಸ್. ನೆಕ್ಸ್ಟ್ ಪೇಜ್ ಇಟ್ಸ್ ಎಷ್ಟಿರ್ತವೆ ನೋಡಿ, ಇಲ್ಲಿ ಖಾಲಿ ಬಿಟ್ಟಿರುವಂತದ್ದು. 3 ಆಲ್ರೆಡಿ ಫ್ರೇಮ್ ಅಲ್ಲಿ ಇತ್ತು, ಸೊ ಸ್ಕಿಪ್ ಮಾಡಿದೆ. 4 ಆಲ್ರೆಡಿ ಫ್ರೇಮ್ ಅಲ್ಲಿ ಇತ್ತು, ಸ್ಕಿಪ್ ಮಾಡಿದೆ. 3 ಆಲ್ರೆಡಿ ಫ್ರೇಮ್ ಅಲ್ಲಿ ಇತ್ತು, ಸ್ಕಿಪ್ ಮಾಡಿದೆ. 4 ಆಲ್ರೆಡಿ ಫ್ರೇಮ್ ಅಲ್ಲಿ ಇತ್ತು, ಸ್ಕಿಪ್ ಮಾಡಿದೆ. ಎಷ್ಟು ಸ್ಟೆಪ್ಸ್ಗಳು ಸ್ಕಿಪ್ ಮಾಡಿರೋದು? 1, 2, 3, 4. ಸೊ ಟೋಟಲ್ ನಂಬರ್ ಆಫ್ ಪೇಜ್ ಇಟ್ಸ್ ಎಷ್ಟು? 4. ಸೊ ಇದನ್ನ ಸ್ಕ್ರೀನ್ ಶಾಟ್ ತಕೊಳ್ಳಿ. ನೆಕ್ಸ್ಟ್ ಆಪ್ಟಿಮಲ್ಗೆ ಹೋಗೋಣ. ಈಗ ಆಪ್ಟಿಮಲ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಆಪ್ಟಿಮಲ್ ಅಲ್ಲೂ ಕೂಡ ಸೇಮ್ ಪ್ರೊಸೀಜರ್, ಇನ್ಸರ್ಟ್ ಮಾಡೋವರೆಗೂ ಕೂಡ, ಆಮೇಲೆ ರೀಪ್ಲೇಸ್ಮೆಂಟ್ ಮಾಡ್ಬೇಕಾದ್ರೆ ಆಪ್ಟಿಮಲ್ ಅನ್ನ ಅಪ್ಲೈ ಮಾಡ್ತಾ ಹೋಗೋಣ. ಸೊ ಸ್ಟಾರ್ಟಿಂಗು 4 ಬಿಟ್ಗಳು ಕೂಡ ಎಂಟಿ ಇರ್ತವೆ. ಸೊ 3 ಅನ್ನ ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡ್ಬೋದು. 3 ಆಲ್ರೆಡಿ ಇನ್ಸರ್ಟ್ ಆಗಿದೆ, ಇನ್ನೂ 4 ಖಾಲಿ ಜಾಗ ಇರೋದ್ರಿಂದ 4 ಅನ್ನ ಇನ್ಸರ್ಟ್ ಮಾಡ್ಬೋದು. 3 ಮತ್ತೆ 4 ಆಲ್ರೆಡಿ ಇನ್ಸರ್ಟ್ ಆಗಿದಾವೆ, ಇನ್ನೂ 2 ಜಾಗ ಖಾಲಿ ಇರೋದ್ರಿಂದ 5 ಅನ್ನ ಇನ್ಸರ್ಟ್ ಮಾಡ್ಬೋದು. 3, 4 ಮತ್ತೆ 5 ಆಲ್ರೆಡಿ ಇನ್ಸರ್ಟ್ ಆಗಿದಾವೆ, ಇನ್ನೂ 1 ಜಾಗ ಖಾಲಿ ಇರೋದ್ರಿಂದ 6 ಅನ್ನ ಇನ್ಸರ್ಟ್ ಮಾಡ್ಬೋದು. ಸೊ ಇನ್ಸರ್ಷನ್ ಆಯ್ತು. ನೆಕ್ಸ್ಟ್ ಏನಿದ್ರು ಕೂಡ ನಾವು ಆಪ್ಟಿಮಲ್ ಅನ್ನ ಅಪ್ಲೈ ಮಾಡ್ಬೇಕಾಗತ್ತೆ.
ಸೊ ಇಲ್ಲಿ ನೋಡಿ, ಇಲ್ಲಿ ನೆಕ್ಸ್ಟ್ ಎಲಿಮೆಂಟ್ ಯಾವುದು 3. ಸೊ 3 ನನ್ನ ಅಪ್ಡೇಟೆಡ್ ಫ್ರೇಮಲ್ಲಿ ಆಲ್ರೆಡಿ ಇದೆ ನೋಡಿ, ಇಲ್ಲಿ 3 ನನ್ನ ಅಪ್ಡೇಟೆಡ್ ಫ್ರೇಮಲ್ಲಿ ಇರೋದ್ರಿಂದ ಸೊ ಮತ್ತೆ ಇನ್ಸರ್ಟ್ ಮಾಡಂಗಿಲ್ಲ, ರಿಪಿಟೇಷನ್ ಆಗ್ಬಿಡುತ್ತೆ. ನೆಕ್ಸ್ಟ್ 4 ನನ್ನ ಅಪ್ಡೇಟೆಡ್ ಫ್ರೇಮಲ್ಲಿ ಇದೆಯಾ? ಎಸ್ ಇದೆ. ಸೊ ಇದ್ರೆ ಅದನ್ನ ಇನ್ಸರ್ಟ್ ಮಾಡಬಾರ್ದು, ಸೊ ಸ್ಕಿಪ್. ನೆಕ್ಸ್ಟ್ 7 ಅನ್ನ ಇನ್ಸರ್ಟ್ ಮಾಡ್ಬೇಕು. 7 ನನ್ನ ಅಪ್ಡೇಟೆಡ್ ಫ್ರೇಮಲ್ಲಿ ಇದೆಯಾ? ಇಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡೋಣ, ಆಪ್ಟಿಮಲ್ ಅನ್ನ ಅಪ್ಲೈ ಮಾಡೋಣ. ಸೊ ಆಪ್ಟಿಮಲ್ ಏನ್ ಹೇಳುತ್ತೆ ಅಂತಂದ್ರೆ ಲೀಸ್ಟ್ ಡಿಮ್ಯಾಂಡ್ ಇನ್ ಫ್ಯೂಚರ್, ಲೀಸ್ಟ್ ಡಿಮ್ಯಾಂಡ್ ಇನ್ ಫ್ಯೂಚರ್. ಸೊ ಲೀಸ್ಟ್ ಡಿಮ್ಯಾಂಡ್ ಇನ್ ಫ್ಯೂಚರ್ ಇರುವಂತ ಎಲಿಮೆಂಟ್ ಜೊತೆ ರೀಪ್ಲೇಸ್ ಮಾಡ್ರಪ್ಪ ಅಂತ ಹೇಳುತ್ತೆ. ಅಂದ್ರೆ 3, 4, 5, 6 ಇದೆಯಲ್ಲ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ, ಸೊ ಅದರಲ್ಲಿ ಯಾವುದಕ್ಕೆ ಲೀಸ್ಟ್ ಡಿಮ್ಯಾಂಡ್ ಇನ್ ಫ್ಯೂಚರ್ ಇರುತ್ತೆ ಅಂದ್ರೆ ಅದು ಈಗ ಬೇಡ, ಆಮೇಲೆ ನೋಡ್ಕೊಳ್ಳೋಣ, ಅದು ಸಿಕ್ಕಿದ್ರೆ ನಡೆಯುತ್ತೆ, ಅದರಿಂದ ನಾವು ಯೂಸ್ ಮಾಡ್ಕೋಬಹುದು, ಅಂದ್ರೆ ಆಮೇಲೆ ಯೂಸ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋದು ಅಂತ. ಇದೊಂಥರ 4th ಇಯರ್ ಇಂಜಿನಿಯರಿಂಗ್ ಇದ್ದಾಗ, ಫಸ್ಟ್ ಇಯರ್ ಇಂಜಿನಿಯರಿಂಗ್ ಅಲ್ಲೇ ನಿಮಗೆ ಪ್ಲೇಸ್ಮೆಂಟ್ ಬೇಕು ಅಂತ ಕೂತ್ಕೊಂತೀರಾ, ನೋಡ್ಕೊಳ್ಳೋಣ 4th ಇಯರ್ ಬಂದಾಗ ಅಂತ ಅಂತೀರಲ್ವಾ, ಅದನ್ನ ಹೇಳೋದು ಏನು, ಲೀಸ್ಟ್ ಡಿಮ್ಯಾಂಡ್ ಇನ್ ಫ್ಯೂಚರ್. 4th ಇಯರ್ ಬಂದಾಗ ನೋಡ್ಕೊಳ್ಳೋಣ ಅಂದಿರ್ತೀರಲ್ವಾ ಫಸ್ಟ್ ಇಯರ್ ಅಲ್ಲಿ, ಸೊ ಅದೇ ಕಾನ್ಸೆಪ್ಟ್ ಇಲ್ಲಿ ಅಪ್ಲೈ ಆಗೋದು. ಏನು 3, 4, 5, 6. ಸೊ ಸಿಂಪಲ್ ಟೆಕ್ನಿಕ್ ಅನ್ನ ಹೇಳ್ಕೊಡ್ತೀನಿ ನೋಡಿ. ಪಾಯಿಂಟ್ ಅನ್ನ ಇಟ್ಬಿಟ್ಟು ರೈಟ್ ಸೈಡ್ ಅನ್ನ ನೋಡ್ಬೇಕು. ಎಲ್ಲರೂ ಇಲ್ಲಿ ಲೆಫ್ಟ್ ಸೈಡ್ ನೋಡಿದ್ವಿ, ಇಲ್ಲಿ ರೈಟ್ ಸೈಡ್ ನೋಡ್ಬೇಕು. ಸೊ ರೈಟ್ ಸೈಡ್ ಅಲ್ಲಿ 3, 4, 5, 6 ಅನ್ನ ಹುಡುಕಿ. ಆದಷ್ಟು 7ಗೆ ಹತ್ತಿರವಾಗಿ ಹುಡುಕ್ಬೇಕು. ಏನು, ಆದಷ್ಟು 7ಗೆ ಹತ್ತಿರವಾಗಿ 3, 4, 5, 6 ಅನ್ನ ಹುಡುಕೋಣ. 3 ಇಲ್ಲೇ ಇದೆ, 4 ಇಲ್ಲೇ ಇದೆ, 5 ಇಲ್ಲೇ ಇದೆ, 6 ಇಲ್ಲೇ ಇದೆ. ಸೊ ಈಗ ಏನಾಗಿದೆ, 3, 4, 5, 6 7 ಇಂದ ತುಂಬಾ ದೂರ ಇರುವಂತದ್ದು ಯಾವುದು, ಅಂಡರ್ಲೈನ್ ಆಗಿರೋದ್ರಲ್ಲಿ 6. 7 ನಿಂದ ತುಂಬಾ ದೂರ ಇರೋದು ಯಾವುದು, ಅಂಡರ್ಲೈನ್ ಆಗಿರೋದ್ರಲ್ಲಿ 6 ದೂರ ಇರೋದು. ಸೊ 6 ಈಸ್ ಹ್ಯಾವಿಂಗ್ ದ ಲೀಸ್ಟ್ ಡಿಮ್ಯಾಂಡ್ ಇನ್ ಫ್ಯೂಚರ್ ಅಂದಂಗಾಯ್ತು, ಗೊತ್ತಾಯ್ತಾ. ಸೊ ಅದು ತುಂಬಾ ದೂರ ಇರೋದ್ರಿಂದ 6 ಈಸ್ ಹ್ಯಾವಿಂಗ್ ದ ಲೀಸ್ಟ್ ಡಿಮ್ಯಾಂಡ್ ಇನ್ ಫ್ಯೂಚರ್. ಸೊ 6 ಜಾಗಕ್ಕೆ 7 ಅನ್ನ ರೀಪ್ಲೇಸ್ ಮಾಡೋಣ. 5, 4 ಮತ್ತೆ 3 ಹಂಗೆ ಉಳ್ಕೊಂತವೆ. ಸೊ ಒಂದೆರಡು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದಾಗ ಕ್ಲಿಯರ್ ಆಗುತ್ತೆ, ಇನ್ನು ಪ್ರೊಸೀಡ್ ಆಗೋಣ, ಕ್ಲಿಯರ್ ಆಗ್ತಾ ಹೋಗುತ್ತೆ ಕಾನ್ಸೆಪ್ಟ್. ನೆಕ್ಸ್ಟ್ 3 ಅನ್ನ ಇನ್ಸರ್ಟ್ ಮಾಡಬೇಕು. 3 ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ, ಸೊ ಮುಟ್ಟಕ್ ಹೋಗಲ್ಲ. ನೆಕ್ಸ್ಟ್ 4 ಅನ್ನ ಇನ್ಸರ್ಟ್ ಮಾಡಬೇಕು. 4 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ, ಏನು ಚೇಂಜಸ್ ಮಾಡಂಗಿಲ್ಲ. ನೆಕ್ಸ್ಟ್ 5 ಅನ್ನ ಇನ್ಸರ್ಟ್ ಮಾಡಬೇಕು. 5 ಆಲ್ರೆಡಿ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ, ಏನು ಚೇಂಜಸ್ ಮಾಡಲ್ಲ. ನೆಕ್ಸ್ಟ್ 6 ಅನ್ನ ಇನ್ಸರ್ಟ್ ಮಾಡಬೇಕು. 6 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ? ಇಲ್ಲ. ಸೊ ಈಗ ಮೇಜರ್ ಕಾನ್ಸೆಪ್ಟ್ ಬರೋದು, ಯಾಕಂದ್ರೆ 6 ರೈಟ್ ಸೈಡ್ ಅಲ್ಲಿ ನಾನು ಹುಡುಕ್ಬೇಕು, ಯಾರ ಜೊತೆನಾದ್ರೂ ರೀಪ್ಲೇಸ್ ಮಾಡಬೇಕು ಅಂದ್ರೆ ಯಾರನ್ನ, 3, 4, 5, 7 ಅನ್ನ ಹುಡುಕ್ಬೇಕು. 7 ಒಂದೇ ಇದೆ, 3, 4, 5 ಕಾಣಿಸ್ತಿಲ್ಲ, ಅಂದ್ರೆ ನೆಕ್ಸ್ಟ್ ಎಲಿಮೆಂಟ್ಸ್ ಗಳೇ ಇಲ್ಲ ನನಗೆ. ಸೊ ಈಗ ಕಾಣಿಸ್ತಿಲ್ಲ ಅಂತಂದ್ರೆ 3 ಜೊತೆ ರೀಪ್ಲೇಸ್ ಮಾಡಬೇಕು, 4 ಜೊತೆ ರೀಪ್ಲೇಸ್ ಮಾಡಬೇಕು, 5 ಜೊತೆ ರೀಪ್ಲೇಸ್ ಮಾಡಬೇಕು. ಸೊ ಇಲ್ಲೇನ್ ಮಾಡಿದ್ವಿ, ದೂರ ಯಾವ್ದಿದೆ ಎಲಿಮೆಂಟ್ ಅದ್ರ ಜೊತೆ ನಾವು ರೀಪ್ಲೇಸ್ ಮಾಡಿದ್ವಿ. ಆದ್ರೆ ಇಲ್ಲೇನಾಗ್ತಾ ಇದೆ, ನನಗೆ ಎಲಿಮೆಂಟ್ಸೇ ಕಾಣಿಸ್ತಾ ಇಲ್ಲ. 7 ಒಂದು ಕಾಣಿಸ್ತಾ ಇದೆ, 3, 4, 5 ನನಗೆ ಕಾಣಿಸ್ತಾನೆ ಇಲ್ಲ. ಸೊ ಇವಾಗ ಏನ್ ಮಾಡ್ತೀವಿ ಅಂತಂದ್ರೆ ಫಸ್ಟ್ ಇನ್ ಫಸ್ಟ್ ಔಟ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ, ಸರಿನಾ. ಹೆಲ್ಪ್ ಅನ್ನ ತಗೊಂತಾ ಹೋಗ್ತೀವಿ ಫಸ್ಟ್ ಇನ್ ಫಸ್ಟ್ ಔಟ್. ಈ ತರ ಸಿಚುವೇಶನ್ ಅಲ್ಲಿ ಏನಾದ್ರೂ 3 ಎಲಿಮೆಂಟ್ಸ್ ಗಳ ಮಧ್ಯೆ ನಮಗೆ ಡಿಸೈಡ್ ಮಾಡಕ್ ಆಗ್ತಾ ಇಲ್ಲ ಯಾವ್ದ್ರ ಜೊತೆಗೆ ನಾವು ರಿಪ್ಲೇಸ್ ಮಾಡಬೇಕು ಅಂತ, ಅಥವಾ 2 ಎಲಿಮೆಂಟ್ಸ್ ಗಳು ಕೂಡ ನನಗೆ ಕಾಣಿಸ್ತಿಲ್ಲ ಮುಂದೆ. ಸೊ ಆ 2 ಮಧ್ಯೆ ನನಗೆ ಕನ್ಫ್ಯೂಷನ್ ಇದೆ, ಯಾರ ಜೊತೆ ರಿಪ್ಲೇಸ್ ಮಾಡಬೇಕು ಅಂತ ಬಂದಾಗ ಫಸ್ಟ್ ಇನ್ ಫಸ್ಟ್ ಔಟ್ ಅನ್ನ ಯೂಸ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಇನ್ ಫಸ್ಟ್ ಔಟ್ ಏನ್ ಹೇಳುತ್ತೆ, ಯಾರು ಫಸ್ಟ್ ಬಂದಿದಾರೋ ಅವ್ರ ಜಾಗಕ್ಕೆ ರೀಪ್ಲೇಸ್ ಮಾಡ್ರಿ. ಅಂದ್ರೆ ಈ 7 ಇಲ್ಲಿ ನನಗೆ ಕಾಣಿಸ್ತಾ ಇದೆ, ಸೊ ಅದನ್ನ ಇನ್ಕ್ಲೂಡ್ ಮಾಡ್ಕೋಬಾರ್ದು. 3, 4, 5 ಮಾತ್ರ ನನಗೆ ಕಾಣಿಸ್ತಿಲ್ಲ ಅಲ್ವಾ. ಸೊ ಯಾವ್ದು ಎಲಿಮೆಂಟ್ ಗಳು ಕಾಣಿಸ್ತಿಲ್ಲ, ಅದರಲ್ಲಿ ಯಾರು ಫಸ್ಟ್ ಬಂದಿದ್ದಾರೆ ನೋಡಿ. 3, 4, 5 ಅಲ್ಲಿ ಯಾರು ಫಸ್ಟ್ ಬಂದಿದ್ದಾರೆ ನೋಡಿ. 3 ಇಲ್ಲಿಂದನೇ ಶುರುವಾಗಿದೆ ಮೊದಲನೇ ಸ್ಟೆಪ್ ಇಂದ, 4 ಇಲ್ಲಿಂದ ಶುರು ಆಗಿದೆ, 5 ಇಲ್ಲಿಂದ ಶುರು ಆಗಿದೆ. ಸೊ 3, 4, 5 ಅಲ್ಲಿ ಯಾರಪ್ಪ ಫಸ್ಟ್ ಬಂದಿರೋದು, 3 ಇಸ್ ದ ಫಸ್ಟ್ ಒನ್ ಟು ಕಮ್. ಸೊ 3 ಜಾಗಕ್ಕೆ 6 ಅನ್ನ ರೀಪ್ಲೇಸ್ ಮಾಡೋಣ. 4, 5, 7 ಹಂಗೆ ಉಳ್ಕೊಂತ ಹೋಗುತ್ತೆ, ಗೊತ್ತಾಯ್ತಾ. ಎಸ್. ನೆಕ್ಸ್ಟ್ 7 ಅನ್ನ ಇನ್ಸರ್ಟ್ ಮಾಡಬೇಕು, ಬಟ್ 7 ಆಲ್ರೆಡಿ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ, ಸೊ ಏನು ಚೇಂಜಸ್ ಮಾಡುವಂತ ಅವಶ್ಯಕತೆ ಇಲ್ಲ. ಈಗ ಟೋಟಲ್ ನಂಬರ್ ಆಫ್ ಪೇಜ್ ಫಾಲ್ಟ್ಸ್ ಎಷ್ಟಿದಾವೆ, 1, 2, 3, 4, 5, 6. ಸೊ ಟೋಟಲ್ ನಂಬರ್ ಆಫ್ ಪೇಜ್ ಫಾಲ್ಟ್ ಈಸ್ 6. ನೆಕ್ಸ್ಟ್ ಟೋಟಲ್ ನಂಬರ್ ಆಫ್ ಪೇಜ್ ಇಟ್ಸ್ ಎಷ್ಟಿದಾವೆ, ಖಾಲಿ ಬಿಟ್ಟಿರುವಂತ 1, 2, 3, 4, 5, 6. ಸೊ ಟೋಟಲ್ ನಂಬರ್ ಆಫ್ ಪೇಜ್ ಇಟ್ಸ್ ಈಸ್ ಈಕ್ವಲ್ ಟು 6. ಈ ತರ. ಸೊ ಇದನ್ನ ಸ್ಕ್ರೀನ್ ಶಾಟ್ ತಕೊಳ್ಳಿ. ನೆಕ್ಸ್ಟ್ LFU ಹೋಗೋಣ. ಸೊ ಈಗ ಲಾಸ್ಟ್ ಒನ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. LFU, ಲೀಸ್ಟ್ ಫ್ರೀಕ್ವೆಂಟ್ಲಿ ಯೂಸ್ಡ್. ಸೇಮ್ ಟೆಕ್ನಿಕ್ ಇನ್ಸರ್ಟ್ ಮಾಡೋದಕ್ಕೆ. ಸೊ ನೋಡಿ ಇಲ್ಲಿ 4 ಎಂಟಿ ಬಿಟ್ಗಳು ಇದಾವೆ. ಸೊ ನಾನು 3 ಅನ್ನ ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡ್ತಾ ಹೋಗ್ತೀನಿ, ಸರಿನಾ. 4 ಜಾಗ ಖಾಲಿ ಇದ್ದಿದ್ರಿಂದ 3 ಅನ್ನ ಇನ್ಸರ್ಟ್ ಮಾಡಿದೆ. ಆದ್ರೆ ಈ ಲೀಸ್ಟ್ ಫ್ರೀಕ್ವೆಂಟ್ಲಿ ಯೂಸ್ಡ್ ಅಲ್ಲಿ ನಾವೇನ್ ಮಾಡ್ಬೇಕು ಅಂತಂದ್ರೆ ಫ್ರೀಕ್ವೆನ್ಸಿ ಟೇಬಲ್ ಅನ್ನ ಬರಿಬೇಕಾಗತ್ತೆ, ಫ್ರೀಕ್ವೆನ್ಸಿ ಟೇಬಲ್. ಸೊ ಈ ಫ್ರೀಕ್ವೆನ್ಸಿ ಟೇಬಲ್ ಅಲ್ಲಿ ಯಾವ ಎಲಿಮೆಂಟ್ ಗಳನ್ನ ತಗೋಬೇಕು, ಸಿಂಪಲ್. ಇಲ್ಲಿ ಯಾವ ಡಿಫ್ರೆಂಟ್ ಪೇಜಸ್ ಗಳಿದಾವೆ ಅವೆಲ್ಲವನ್ನು ಕೂಡ ಬರ್ಕೊಡಿ. 3 ಇದೆ, 4 ಇದೆ, 5 ಇದೆ, 6 ಇದೆ, 7 ಇದೆ. ಸೊ 3, 4, 5, 6 ಮತ್ತೆ 7. ಸೊ ಇಷ್ಟನ್ನ ಬರ್ಕೊಳ್ಳಿ ಸಾಕು. ಈಗ ಇಲ್ಲಿ ಎಲ್ಲಾ ಪೇಜಸ್ ಗಳದ್ದು ಕೂಡ
ಅಥವಾ ವ್ಯಾಲ್ಯೂಸ್ಗಳದ್ದು ಕೂಡ ನಮಗೆ 0 ಇರುತ್ತೆ ಇನಿಷಿಯಲ್ ಕೌಂಟು. ಈಗ ಏನಾಯ್ತು 3 ಇನ್ಸರ್ಟ್ ಮಾಡಿದೆ ಅಲ್ವಾ, ಸೊ ಅದು 1 ಇನ್ಕ್ರೀಸ್ ಆಗುತ್ತೆ. ಸೊ 0 + 1 ವಿಲ್ ಬಿ 1. ಗೊತ್ತಾಯ್ತಾ? ಎಲ್ಲಾದ್ರದ್ದು ಕೂಡ 0 ಇರುತ್ತೆ. 3 ನಾನು ಇನ್ಸರ್ಟ್ ಮಾಡಿರೋದ್ರಿಂದ 3ದು ಒಂದು ಫ್ರೀಕ್ವೆನ್ಸಿ ಕೌಂಟ್ ಜಾಸ್ತಿ ಆಗುತ್ತೆ. 3 + 1 = 4 ಆ ಥರ. ನೆಕ್ಸ್ಟ್ 3 ಆಲ್ರೆಡಿ ಇನ್ಸರ್ಟ್ ಆಗಿದೆ, ಇನ್ನೂ 3 ಜಾಗ ಖಾಲಿ ಇರೋದ್ರಿಂದ 4 ಇನ್ಸರ್ಟ್ ಮಾಡ್ತೀನಿ. ಸೊ ಈಗ ಏನ್ ಮಾಡಬೇಕು, 4ದು ಫ್ರೀಕ್ವೆನ್ಸಿ ಕೌಂಟ್ 1 ಜಾಸ್ತಿ ಮಾಡಬೇಕು. 0 ಇದ್ರೆ ಅದು 1 ಜಾಸ್ತಿಯಾಗಿ +1 ಆಗುತ್ತೆ. ಸೊ ನೋಡಿ ಇಲ್ಲಿ 0 + 1 ಆಯ್ತು 4ದು. ಇನ್ನು ಉಳಿದಿರೋದೆಲ್ಲ ಪ್ರೀವಿಯಸ್ ಸ್ಟೆಪ್ಪಲ್ಲಿ ಏನಿದಾವೆ ಅದನ್ನು ಕಾಪಿ ಮಾಡ್ಕೊಳ್ಳಿ. ಸೊ ಪ್ರೀವಿಯಸ್ ಸ್ಟೆಪ್ಪಲ್ಲಿ ಏನಿತ್ತು ಅದನ್ನು ಕಾಪಿ ಮಾಡ್ಕೊಳೋದು. ಸೊ ನೀವು ಸ್ಕೇಲ್ ಪೆನ್ಸಿಲ್ ಅನ್ನ ಹಾಕೊಂಡು ಅದ್ರ ಕೆಳಗಡೆ ಅದನ್ನೇ ಬರಿತಾ ಹೋಗಿ. ಇಲ್ಲಿ ಸ್ಕೇಲ್ ಪೆನ್ಸಿಲ್ ಎಲ್ಲ ಹಾಕಕ್ಕಾಗಲ್ವಲ್ಲ, ಸೊ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬೋದು, ಬಟ್ ಕಾನ್ಸೆಪ್ಟ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡಿಸ್ತೀನಿ, ಸರಿನಾ? ನೀವು ಸ್ಕೇಲ್ ಪೆನ್ಸಿಲ್ ಹಾಕೊಂಡು ಅದ್ರ ಕೆಳಗಡೆ ಅದನ್ನೇ ಅಪ್ಡೇಟ್ ಮಾಡ್ತಾ ಹೋಗಿ. ನೆಕ್ಸ್ಟ್ 3 ಮತ್ತು 4 ಆಲ್ರೆಡಿ ಅಪ್ಡೇಟ್ ಆಗಿದ್ದಾವೆ. ಇನ್ನೂ 2 ಜಾಗ ಖಾಲಿ ಇರೋದ್ರಿಂದ 5 ಇನ್ಸರ್ಟ್ ಮಾಡ್ತೀನಿ. ಸೊ 5ದು ಇನ್ಕ್ರೀಸ್ ಮಾಡ್ತಾ ಹೋಗಿ ಕೌಂಟನ್ನು. 0 ಇತ್ತು ಇಲ್ಲಿ, ಸೊ 0 + 1 ವಿಲ್ ಬಿ 1. ಇನ್ನು ಉಳಿದಿರೋದೆಲ್ಲ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ 3, 4, 5 ಆಲ್ರೆಡಿ ಇನ್ಸರ್ಟ್ ಆಗಿದ್ದಾವೆ. ಇನ್ನೊಂದು ಜಾಗ ಖಾಲಿ ಇರೋದ್ರಿಂದ 6 ಡೈರೆಕ್ಟಾಗಿ ಇನ್ಸರ್ಟ್ ಮಾಡ್ಬೋದು. ಸೊ ಫ್ರೀಕ್ವೆನ್ಸಿ ಕೌಂಟ್ ಜಾಸ್ತಿ ಮಾಡಿ 6ದು. ಸೊ 6ದು ಒಂದು ಫ್ರೀಕ್ವೆನ್ಸಿ ಕೌಂಟ್ ಜಾಸ್ತಿ ಆಗುತ್ತೆ. ಇನ್ನು ಉಳಿದಿರೋದೆಲ್ಲ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ಸೊ ಇಲ್ಲೇನಿದಾವೆ ಅವೇ ಉಳ್ಕೊಂತ ಹೋಗ್ತವೆ. ಪ್ರೀವಿಯಸ್ ಸ್ಟೆಪ್ಪಲ್ಲಿ ಏನಿತ್ತು ಅದೇ ವ್ಯಾಲ್ಯೂಸ್. ನೆಕ್ಸ್ಟ್ 3 ಇನ್ಸರ್ಟ್ ಮಾಡಬೇಕು, ಬಟ್ 3 ಆಲ್ರೆಡಿ ಅಪ್ಡೇಟೆಡ್ ಫ್ರೇಮಲ್ಲಿ ಇದೆ. ಸೊ ಆಲ್ರೆಡಿ ಫ್ರೇಮಲ್ಲಿ ಇದೆ ಅಂತಂದ್ರೆ ಅದನ್ನ ಮತ್ತೆ ಇನ್ನೊಂದ್ಸಲಿ ಇನ್ಸರ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಆದ್ರೆ ಫ್ರೀಕ್ವೆನ್ಸಿ ಕೌಂಟ್ ಟೇಬಲ್ ಅಲ್ಲಿ ಫ್ರೀಕ್ವೆನ್ಸಿಯನ್ನ ಇನ್ಕ್ರೀಸ್ ಮಾಡಲೇಬೇಕಾಗತ್ತೆ. ಅಂದ್ರೆ 3 ಮತ್ತೆ ಅಪಿಯರ್ ಆಗಿದೆ ಅಲ್ವಾ, ಇನ್ನೊಂದ್ಸಲಿ ಬಂದಿದೆ 3. ಸೊ ಅದ್ರದ್ದು ಫ್ರೀಕ್ವೆನ್ಸಿ ಕೌಂಟು 1 ಇನ್ಕ್ರೀಸ್ ಮಾಡಿ. ಸೊ 1 + 1 ವಿಲ್ ಬಿ 2. ಇನ್ನು ಉಳಿದಿರೋದೆಲ್ಲ ಸೇಮ್. ಗೊತ್ತಾಯ್ತಾ? ಸೊ ಏನ್ ಮಾಡಿದ್ವಿ, ಇಲ್ಲಿ ನಾನು ಏನು ಚೇಂಜಸ್ ಮಾಡಿಲ್ಲ, ಬಟ್ ಫ್ರೀಕ್ವೆನ್ಸಿ ಕೌಂಟ್ ಟೇಬಲ್ ಅಲ್ಲಿ 1 ಇನ್ಕ್ರೀಸ್ ಮಾಡಬೇಕಾಗತ್ತೆ. ಯಾವ್ದು ರಿಪೀಟ್ ಆಗಿದೆ ಅದು. ಸೊ 3 ಮತ್ತೆ ಬಂದಿರೋದ್ರಿಂದ ಸೊ 1 + 1 2 ಆಯ್ತು. 3ದು ಫ್ರೀಕ್ವೆನ್ಸಿ ಕೌಂಟ್ 1 ಜಾಸ್ತಿ ಆಗಿದೆ ಆ ಥರ. ನೆಕ್ಸ್ಟ್ 4 ನೋಡಿ, ಇಲ್ಲಿ 4 ಮತ್ತೆ ಇನ್ಸರ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಯಾಕೆ? 4 ಆಲ್ರೆಡಿ ಅಪ್ಡೇಟೆಡ್ ಫ್ರೇಮಲ್ಲಿ ಇದೆ. ಆದ್ರೆ ನಾನು ಇಲ್ಲಿ ಅಪ್ಡೇಟ್ ಮಾಡಬೇಕು ಫ್ರೀಕ್ವೆನ್ಸಿ ಕೌಂಟ್ ಟೇಬಲ್ ಅಲ್ಲಿ. 4ದು ಫ್ರೀಕ್ವೆನ್ಸಿ ಕೌಂಟ್ 1 ಇದೆ, ಸೊ 1 + 1 2 ಆಗುತ್ತೆ. ಇನ್ನು ಉಳಿದಿರೋದೆಲ್ಲ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ 7 ಅಪ್ಡೇಟೆಡ್ ಫ್ರೇಮಲ್ಲಿ ಇತ್ತೇನಪ್ಪ? 7 ಇಲ್ಲ. ಸೊ 3, 4, 5, 6 ಅಲ್ಲಿ ಯಾರ್ದು ಫ್ರೀಕ್ವೆನ್ಸಿ ಕೌಂಟು ಕಡಿಮೆ ಇರುತ್ತೆ, ಲೀಸ್ಟ್ ಫ್ರೀಕ್ವೆನ್ಸಿ ಕೌಂಟ್ ಇರುತ್ತೆ, ಅವರ ಜಾಗಕ್ಕೆ ನಾವು ರೀಪ್ಲೇಸ್ ಮಾಡಬೇಕಾಗುತ್ತೆ 7. ಸೊ 3, 4, 5, 6ದು ಕೌಂಟ್ ಅನ್ನ ನೋಡ್ತಾ ಹೋಗಿ. ಸೊ 3ದು 2 ಇದೆ, 4ದು 2 ಇದೆ, 5ದು 1 ಇದೆ, 6ದು 1 ಇದೆ. 7 ತಗೊಳಕ್ ಹೋಗ್ಬೇಡ್ರಿ. ಇಲ್ಲಿ ಏನ್ ಫ್ರೇಮ್ ಅಲ್ಲಿ ಇರ್ತಾವಲ್ಲ ಅದ್ರ ಜೊತೆನೆ ನಾನು ರಿಪ್ಲೇಸ್ ಮಾಡೋದಕ್ಕಾಗದು. ಸೊ ಅದಕ್ಕೋಸ್ಕರ ಈ ಫ್ರೇಮ್ ಅಲ್ಲಿ ಇರುವಂತಹ ಬಿಟ್ಸ್ ಗಳದ್ದು ಕೌಂಟ್ ಅನ್ನ ಮಾತ್ರ ನಾವು ನೋಡ್ಬೇಕು. ಸೊ ನೋಡಿದಾಗ ಏನಾಯ್ತು ಅಂದ್ರೆ ಇವರಿಬ್ರು ಮಧ್ಯೆ ಕಾಂಪಿಟೇಷನ್ ಬಿತ್ತು. ನೋಡಿ, ಇಲ್ಲಿ 5ಗೂ ಕೂಡ 1 ಇದೆ, 6ಗೂ ಕೂಡ 1 ಇದೆ. ಸೊ ಲೋಯೆಸ್ಟ್ ಗಲ್ವಾ ನಾವು ರೀಪ್ಲೇಸ್ ಮಾಡ್ತಿದ್ದು. ಆದ್ರೆ ಇಲ್ಲಿ ಕನ್ಫ್ಯೂಷನ್ ಆಯ್ತು, 5 ಮತ್ತೆ 6 ಯಾರಿಗಪ್ಪ ನಾವು ರೀಪ್ಲೇಸ್ ಮಾಡೋದು ಅಂತ. ಸೊ ಕನ್ಫ್ಯೂಷನ್ ಆದ್ರೆ ಯಾರನ್ನ ಯೂಸ್ ಮಾಡ್ಕೋಬೇಕು? ಫಸ್ಟ್ ಇನ್ ಫಸ್ಟ್ ಔಟ್ ಅನ್ನ ಯೂಸ್ ಮಾಡ್ಕೋಬೇಕು. ಗೊತ್ತಾಯ್ತಾ? ಸೊ ಫಸ್ಟ್ ಇನ್ ಫಸ್ಟ್ ಔಟ್ ಅನ್ನ ಯೂಸ್ ಮಾಡೋಣ. ಅಂದ್ರೆ ಈ 5 ಮತ್ತೆ 6 ಮಧ್ಯೆ ಅಲ್ವಾ ಟೈ ಆಗಿರೋದು, ಯಾರ್ದು ಕಡಿಮೆ ಇರೋದು ಅಂತ. ಸೊ 5 ಮತ್ತೆ 6 ಮಧ್ಯ ಮಾತ್ರ ನಾವು ಫಿಫೋನ ಅಪ್ಲೈ ಮಾಡ್ಬೇಕು. ಅಂದ್ರೆ 5 ಫಸ್ಟ್ ಬಂತ 6 ಫಸ್ಟ್ ಬಂತ ಅಂತ ನೋಡಿ. ಯಾರು ಫಸ್ಟ್ ಬಂದಿದ್ದಾರೆ ಅವ್ರ ಜಾಗಕ್ಕೆ 7 ರಿಪ್ಲೇಸ್ ಮಾಡೋಣ. 5 ಮತ್ತೆ 6. ಸೊ 5 ಈ ಒಂದು ಸ್ಟೆಪ್ ಇಂದ ಶುರು ಆಗಿದೆ, 6 ಇಲ್ಲಿಂದ ಶುರು ಆಗಿದೆ. ಸೊ 5 ಇಲ್ಲಿಂದ 6 ಇಲ್ಲಿಂದ ಅಂತಂದ್ರೆ 5 ಇಸ್ ದ ಫಸ್ಟ್ ಒನ್ ಟು ಕಮ್. ಸೊ 5 ಜಾಗಕ್ಕೆ 7 ರೀಪ್ಲೇಸ್ ಮಾಡೋಣ. 6 ಹಂಗೆ ಇರುತ್ತೆ, 4 ಹಂಗೆ ಇರುತ್ತೆ, 3 ಹಂಗೆ ಇರುತ್ತೆ. ಗೊತ್ತಾಯ್ತಾ? ಇಲ್ಲಿ ಬರೆದ್ರಾಗಲ್ಲ, ಇಲ್ಲಿ ಕೌಂಟ್ ಅನ್ನ ಇನ್ಕ್ರೀಸ್ ಮಾಡ್ಬೇಕು. ಯಾವ ರೀತಿ ನೋಡಿ, ಇಲ್ಲಿ 5 ಜಾಗಕ್ಕೆ 7 ಬಂದಿದೆ. ಸೊ 7 ಆಸ್ ಯೂಶುವಲ್ ಕೌಂಟು 1 ಜಾಸ್ತಿ ಆಗುತ್ತೆ. ಆದ್ರೆ 5ದು ಫ್ರೀಕ್ವೆನ್ಸಿ ಕೌಂಟ್ ಅದೇನೇ ಇರಲಿ ಅದ್ರದ್ದು ವ್ಯಾಲ್ಯೂ 0 ಆಗ್ಬೇಕು. ಫ್ರೀಕ್ವೆನ್ಸಿ ಕೌಂಟ್ 5 ಇರಲಿ ಇಲ್ಲಿ ಬೇಕಿದ್ರೆ ಅದು ಡೈರೆಕ್ಟ್ ಆಗಿ 0ನೇ ಆಗ್ಬೇಕು. ಯಾಕೆ? ಅದರ ಜಾಗಕ್ಕೆ ಬೇರೆ ಎಲಿಮೆಂಟ್ ಅಥವಾ ಪೇಜಸ್ ಅನ್ನ ನಾನು ರೀಪ್ಲೇಸ್ ಮಾಡ್ತಾ ಇದ್ದೀನಿ. ಸೊ ಅದ್ರದ್ದು ಫ್ರೀಕ್ವೆನ್ಸಿ ಕೌಂಟ್ ಡೈರೆಕ್ಟ್ ಆಗಿ 0. ಅದು 10 ಇರಲಿ ಫ್ರೀಕ್ವೆನ್ಸಿ ಕೌಂಟ್ ಡೈರೆಕ್ಟ್ ಆಗಿ 0 ಆಗ್ಬಿಡುತ್ತೆ. ಗೊತ್ತಾಯ್ತಾ? ಎಸ್. ಸೊ ಇನ್ನು ಉಳಿದಿರೋದೆಲ್ಲ ಏನಾಗುತ್ತೆ? ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ 3 ಇನ್ಸರ್ಟ್ ಮಾಡಬೇಕು. 3 ಆಲ್ರೆಡಿ ಅಪ್ಡೇಟೆಡ್ ಫ್ರೇಮಲ್ಲಿ ಇದೆ. ಇಲ್ಲಿ ಏನು ಚೇಂಜಸ್ ಮಾಡುವಂತ ಅವಶ್ಯಕತೆ ಇಲ್ಲ, ಬಟ್ ಇಲ್ಲಿ ನಾನು ಫ್ರೀಕ್ವೆನ್ಸಿ ಕೌಂಟ್ ಇನ್ಕ್ರೀಸ್ ಮಾಡಬೇಕು. ಸೊ 2 ಇದೆ, 3ದು ಫ್ರೀಕ್ವೆನ್ಸಿ ಕೌಂಟು 2 + 1 ವಿಲ್ ಬಿ 3. ಸೊ ಇನ್ನು ಉಳಿದಿರೋದೆಲ್ಲ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ 4 ಆಲ್ರೆಡಿ ಅಪ್ಡೇಟೆಡ್ ಫ್ರೇಮಲ್ಲಿ ಇದೆ. ಸೊ ಇನ್ಸರ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ, ಆದರೆ ಜಸ್ಟ್ ಇನ್ಕ್ರೀಸ್ ದ ಫ್ರೀಕ್ವೆನ್ಸಿ ಕೌಂಟ್. 2 ಇದೆ, ಸೊ 2 + 1 ವಿಲ್ ಬಿ 3. ಇನ್ನು ಉಳಿದಿರೋದೆಲ್ಲ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ 5. ಸೊ 5 ಅಪ್ಡೇಟೆಡ್ ಫ್ರೇಮಲ್ಲಿ ಇತ್ತೇನಪ್ಪ? ಇಲ್ಲ. ಸೊ 3, 4, 7, 6 ಅಲ್ಲಿ ನಾವು ಫ್ರೀಕ್ವೆನ್ಸಿ ಕೌಂಟ್ ಅನ್ನ ನೋಡ್ಬಿಟ್ಟು ಯಾರಿಗೆ ಕಡಿಮೆ ಇದೆ ಅವ್ರ ಜೊತೆ ರೀಪ್ಲೇಸ್ ಮಾಡೋಣ. ಸೊ 3ದು ಫ್ರೀಕ್ವೆನ್ಸಿ ಕೌಂಟ್ 3 ಇದೆ, 4 ಫ್ರೀಕ್ವೆನ್ಸಿ ಕೌಂಟ್ 3 ಇದೆ, 7 ಫ್ರೀಕ್ವೆನ್ಸಿ ಕೌಂಟ್ 1 ಇದೆ, 6ದು ಫ್ರೀಕ್ವೆನ್ಸಿ ಕೌಂಟ್ 1 ಇದೆ. ಇಲ್ಲೇನಾಯ್ತು ನೋಡಿ, ಇಲ್ಲಿ 1 ಮತ್ತೆ 1 ಅಂದ್ರೆ 6 ಮತ್ತೆ 7 ಮಧ್ಯೆ ಕಾಂಪಿಟೇಷನ್ ಬಿತ್ತು. ಸೊ ಈಗ ಏನ್ ಮಾಡ್ಬೇಕು? ಫಸ್ಟ್ ಇನ್ ಫಸ್ಟ್ ಔಟ್ ಅನ್ನ ಯೂಸ್ ಮಾಡ್ಬೇಕು. 6 ಅಥವಾ 7 ಇವರಿಬ್ರಲ್ಲಿ ಯಾರು ಫಸ್ಟ್ ಬಂದಿದ್ದಾರೆ ಅವ್ರ ಜೊತೆ ರೀಪ್ಲೇಸ್ ಮಾಡ್ಬಿಡೋಣ.
ಸೊ 7 ಈಗ ತಾನೇ ಶುರುವಾಗಿದೆ ನೋಡಿ, ಇಲ್ಲಿ ಕಂಟಿನ್ಯೂಷನ್ ಇರಬೇಕು ಅಂತ ಹೇಳಿದ್ದೀನಿ ಫಸ್ಟ್ ಇನ್ ಫಸ್ಟ್ ಔಟ್ ಅಲ್ಲಿ. 7 ಈಗ ತಾನೇ ಶುರುವಾಗಿದೆ, 6 ಇಲ್ಲಿಂದ ಶುರುವಾಗಿದೆ. ಸೊ 7 ಫಸ್ಟಾ 6 ಫಸ್ಟಾ? 6 ಫಸ್ಟು. 6 ಜಾಗಕ್ಕೆ 5 ಅನ್ನ ರೀಪ್ಲೇಸ್ ಮಾಡೋಣ. 7 4 ಮತ್ತೆ 3 ಹಂಗೆ ಉಳ್ಕೊಂತವೆ. ಸೊ 6 ಜಾಗಕ್ಕೆ 5 ಬಂದಿದ್ದು. 6ದು ಫ್ರೀಕ್ವೆನ್ಸಿ ಕೌಂಟ್ ಅದೇನೇ ಇದ್ರೂ ಡೈರೆಕ್ಟ್ ಆಗಿ 0 ಆಗಬೇಕು. ಯಾರು ಬಂದಿರೋದು 6 ಜಾಗಕ್ಕೆ 5. ಸೊ 5ದು ಫ್ರೀಕ್ವೆನ್ಸಿ ಕೌಂಟ್ 1 ಜಾಸ್ತಿ ಆಗುತ್ತೆ. ಗೊತ್ತಾಯ್ತಾ? 0 ಇತ್ತು, ಅದು 1 ಆಯಿತು. ಮತ್ತೆ ಇಲ್ಲಿ 6ದು ಅದೇನೇ ಫ್ರೀಕ್ವೆನ್ಸಿ ಕೌಂಟ್ ಇದ್ರೂ 0 ಆಗುತ್ತೆ, ಯಾಕಂದ್ರೆ ಅದರ ಜಾಗಕ್ಕೆ 5 ಅನ್ನ ರೀಪ್ಲೇಸ್ ಮಾಡ್ತಾ ಇರೋದು. ಇನ್ನು ಉಳಿದಿರೋದೆಲ್ಲ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ 6 ಅನ್ನ ಇನ್ಸರ್ಟ್ ಮಾಡ್ಬೇಕು. 6 ನನ್ನ ಅಪ್ಡೇಟೆಡ್ ಫ್ರೇಮಲ್ಲಿ ಐತೇನಪ್ಪ? ಇಲ್ಲ. ಸೊ 3 4 7 5ದು ಫ್ರೀಕ್ವೆನ್ಸಿ ಕೌಂಟ್ ನೋಡಿ, 3 ಮತ್ತೆ 4ದು ಫ್ರೀಕ್ವೆನ್ಸಿ ಕೌಂಟ್ 3 ಇದಾವೆ, 5 ಮತ್ತೆ 7ದು ಫ್ರೀಕ್ವೆನ್ಸಿ ಕೌಂಟು 1 ಇದೆ. ಸೊ ಈಗ 5 ಮತ್ತೆ 7 ಮಧ್ಯೆ ಕಾಂಪಿಟೇಷನ್ ಬಿತ್ತು. ಸೊ 5 ಮತ್ತೆ 7 ನಲ್ಲಿ ಯಾರು ಫಸ್ಟ್ ಬಂದಿದ್ದಾರೆ ನೋಡಿ, 7 ಇಲ್ಲಿಂದ ಶುರುವಾಗಿದೆ, ಬಟ್ 5 ಈಗ ತಾನೇ ಬಂದಿರುವಂತದ್ದು. ಗೊತ್ತಾಯ್ತಾ? 7 ಇಲ್ಲಿಂದಾನೇ ಶುರುವಾಗಿದೆ, 5 ಈಗ ತಾನೇ ಬಂದಿರೋದು. ಸೊ 7 ಮತ್ತೆ 5 ಅಲ್ಲಿ 7 ಇಸ್ ದ ಫಸ್ಟ್ ಒನ್ ಟು ಕಮ್. ಸೊ 7 ಜಾಗಕ್ಕೆ 6 ಅನ್ನ ರೀಪ್ಲೇಸ್ ಮಾಡೋಣ. 4 3 ಮತ್ತೆ 5 ಹಂಗೆ ಉಳ್ಕೊಂತವೆ. ಸೊ ಇನ್ಕ್ರೀಸ್ ದ ಫ್ರೀಕ್ವೆನ್ಸಿ ಕೌಂಟ್. ಏನಾಗಿರೋದು ಇಲ್ಲಿ 7 ಜಾಗಕ್ಕೆ 6 ಬಂದಿದೆ. ಸೊ 7ದು ಫ್ರೀಕ್ವೆನ್ಸಿ ಕೌಂಟ್ ಡೈರೆಕ್ಟ್ ಆಗಿ 0 ಆಗ್ಬಿಡುತ್ತೆ. 6ದು ಫ್ರೀಕ್ವೆನ್ಸಿ ಕೌಂಟ್ ವಿಲ್ ಇನ್ಕ್ರೀಸ್ ಬೈ 1. ಇನ್ನು ಉಳಿದಿರೋದೆಲ್ಲ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ ಇನ್ನು ಒಂದೇ ಒಂದು ಉಳ್ಕೊಂಡಿರೋದು, ದಟ್ ಈಸ್ 7. ಸೊ ಈಗ 7 ಉಳ್ಕೊಂಡಿದೆ ಅಲ್ವಾ? ಸೊ 7 ಇಲ್ಲಿದೆಯಾ ನನ್ನ ಅಪ್ಡೇಟೆಡ್ ಫ್ರೇಮಲ್ಲಿ? ಇಲ್ಲ. ಸೊ 3 4 6 5 ಅಲ್ಲಿ ಯಾವುದು ಲೀಸ್ಟ್ ಫ್ರೀಕ್ವೆನ್ಸಿ ಕೌಂಟ್ ಅನ್ನ ಹೊಂದಿದೆ ಅದ್ರ ಜೊತೆ ರೀಪ್ಲೇಸ್ ಮಾಡೋಣ. ಸೊ 3 4 6 5. 3 ಮತ್ತೆ 4ದು ಎಷ್ಟಿರೋದು ಕೌಂಟು? 3 ಇದೆ. ನೆಕ್ಸ್ಟ್ 6 ಮತ್ತೆ 5ದು ಫ್ರೀಕ್ವೆನ್ಸಿ ಕೌಂಟ್ ಏನಿದೆ ನಮಗೆ ಎರಡಕ್ಕೂ ಕೂಡ 1 ಇದೆ. ಮತ್ತೆ ಟೈ ಆಯ್ತು. ಸೊ 6 ಮತ್ತೆ 5 ಅಲ್ಲಿ ಯಾರು ಫಸ್ಟ್ ಬಂದಿದ್ದಾರೆ ಅವ್ರ ಜೊತೆ ರೀಪ್ಲೇಸ್ ಮಾಡೋಣ. 6 ಇಲ್ಲಿಂದಾನೇ ಶುರುವಾಗಿರೋದು, 5 ಇಲ್ಲಿಂದ ಶುರುವಾಗಿದೆ. ಸೊ 6 ಮತ್ತೆ 5 ಅಲ್ಲಿ ಯಾರು ಫಸ್ಟ್ ಬಂದಿರೋದು? 5 ಇಸ್ ದ ಫಸ್ಟ್ ಒನ್ ಟು ಕಮ್. ಸೊ 5 ಜಾಗಕ್ಕೆ 7 ಅನ್ನ ರೀಪ್ಲೇಸ್ ಮಾಡಿ 6 4 3 ಹಂಗೆ ಉಳ್ಕೊಂತವೆ. ಸೊ ಈಗ 5 ಜಾಗಕ್ಕೆ 7 ಅಲ್ವಾ? ಸೊ 5ದು ಫ್ರೀಕ್ವೆನ್ಸಿ ಕೌಂಟ್ ಡೈರೆಕ್ಟ್ ಆಗಿ 0 ಆಗ್ಬಿಡುತ್ತೆ ನೋಡಿ. 5ದು ಫ್ರೀಕ್ವೆನ್ಸಿ ಕೌಂಟ್ ಡೈರೆಕ್ಟ್ ಆಗಿ 0 ಆಗುತ್ತೆ. 7 ಇನ್ನ ಫ್ರೀಕ್ವೆನ್ಸಿ ಕೌಂಟ್ ವಿಲ್ ಇನ್ಕ್ರೀಸ್ ಬೈ 1. 0 ಇತ್ತು, ಇವಾಗ ಇನ್ಕ್ರೀಸ್ ಬೈ 1 ಅಂತಂದ್ರೆ 1 ಆಗಿರುತ್ತೆ. ಇನ್ನು ಉಳಿದಿರೋದೆಲ್ಲ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ಸೊ ಈಗ ಲಾಸ್ಟ್ ಅಲ್ಲಿ ಏನ್ ಮಾಡಬೇಕು? ಟೋಟಲ್ ನಂಬರ್ ಆಫ್ ಪೇಜ್ ಫಾಲ್ಟ್ಸ್ ಮತ್ತೆ ಪೇಜ್ ಹಿಟ್ಸ್ ಅನ್ನ ಬರೀರಿ. ಪೇಜ್ ಫಾಲ್ಟ್ ಮತ್ತೆ ಟೋಟಲ್ ನಂಬರ್ ಆಫ್ ಪೇಜ್ ಹಿಟ್ಸ್. ಸೊ ನೀವು ಈ ವಿಡಿಯೋನ ಕರೆಕ್ಟಾಗಿ ನೋಡಿದ್ದೀರಾ ಅಂತಂದ್ರೆ ನಿಮಗೆ ಗೊತ್ತಿರುತ್ತೆ ಇದರಲ್ಲಿ ಎಷ್ಟು ಪೇಜ್ ಫಾಲ್ಟ್ಸ್ ಇದಾವೆ, ಇದರಲ್ಲಿ ಎಷ್ಟು ಪೇಜ್ ಹಿಟ್ಸ್ ಇದೆ ಅಂತ. ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕರೆಕ್ಟ್ ಇದೆಯೋ ಇಲ್ವೋ ಅಂತ ನಾನು ಹೇಳ್ತಾ ಹೋಗ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಏನೇ ಡೌಟ್ ಇರಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡೇ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.